ರಾತ್ರಿ ಕೆಲಸ ಮಾಡೋದು, ಬೆಳಿಗ್ಗೆ ನಿದ್ದೆ ಮಾಡೋದು ಅದು ನೈಸರ್ಗಿಕವಾಗಿರುವಂಥದ್ದಲ್ಲ. ರಾತ್ರಿ ನಿದ್ದೆ ಕೊಡೋದ್ರಿಂದ ಒಂದು ಗಂಡಸರಲ್ಲಿ ಹೆಂಗಸರಲ್ಲಿ ಇಬ್ಬರಲ್ಲೂ ಎಫೆಕ್ಟ್ ಆಗುತ್ತೆ. ಹೆಂಗಸರಲ್ಲಿ ಅಂದರೆ ತುಂಬ ಕಾಮನ್ ಆಗಿ ಬರುವಂಥದ್ದು ಮುಟ್ಟಿನ ಸಮಸ್ಯೆ. ಪ್ರೆಗ್ನೆಂಟ್ ಆಗಿದ್ದಾರೆ ಅವರಿಗೆ ಗರ್ಭಪಾತ ಆಗ್ಬೋದು. ಬೆಳಿಗ್ಗೆದ್ದು ನಿದ್ದೆ ರಾತ್ರಿಯ ನಿದ್ದೆಗೆ ಕರೆಕ್ಟಾಗಿ ಈಕ್ವಲ್ ಆಗಿರಲ್ಲ. ಹೆಲ್ದಿ ಫುಡ್ ತಿನ್ನಲ್ಲ, ಧೂಮಪಾನ ಮದ್ಯಪಾನ ಇದೆಲ್ಲ ಮಾಡ್ತಾರೆ. ಮಾನಸಿಕ ರೋಗ ಅನ್ನೋದು ಜಾಸ್ತಿ ಜನ ಮಾತಾಡಲ್ಲ. ಡಯಾಬಿಟೀಸು, ಮಧುಮೇಹ, ರಕ್ತದೊತ್ತಡ ಅಥವಾ ಹೃದಯದ ತೊಂದರೆ ಇಂಥದ್ದೆಲ್ಲ ಜಾಸ್ತಿ ಆಗುತ್ತೆ. ಬ್ರೆಸ್ಟ್ ಕ್ಯಾನ್ಸರ್ ರಿಲೇಟೆಡ್, ಗಂಡಸರಲ್ಲಿ ಪ್ರಾಸ್ಟೇಟ್ ರಿಲೇಟೆಡ್ ಕ್ಯಾನ್ಸರ್ ಕೂಡ ಜೀರ್ಣದ ಸಮಸ್ಯೆ ಬರುತ್ತೆ. ಅಂದ್ರೆ ಅವ್ರ ಹತ್ರ ಒಂದು ದೊಡ್ಡ ಫೈಲೇ ಇರುತ್ತೆ. ಅದೇ ತರ ನಿದ್ದೆ ಬರಲ್ಲ. ಬಿಕಾಸ್ ಬೆಳಿಗ್ಗೆ ಬೆಳಕಿರುತ್ತೆ. 24 hours ನಮ್ದು ಬೆಳಕು ಮತ್ತೆ ಕತ್ಲೆ ಹೊರಗಡೆ ಹೇಗಿದೆ ಅದ್ರ ಮೇಲೆ ನಮ್ಮ ದೇಹ ಕೆಲಸ ಮಾಡುತ್ತೆ. 7 ರಿಂದ 8 ಗಂಟೆ ನಿದ್ದೆ ಬೇಕು ರಾತ್ರಿ ಕೆಲಸ ಮಾಡೋರ್ಗು. ಸೊ ಡೆಫಿನೆಟ್ ಆಗಿ ಕೆಫಿನ್ ಇಂಟೇಕ್ ಜಾಸ್ತಿ ತಗೋಬಾರ್ದು ನೈಟ್ ಶಿಫ್ಟ್ಸ್ ಅಲ್ಲಿ ಇರುವಾಗ. ಚೇಂಜ್ ಆಫ್ ಶಿಫ್ಟ್ ಇನ್ನೂ ತುಂಬಾನೇ ಕೆಟ್ಟದ್ದು ನಮ್ಮ ಆರೋಗ್ಯಕ್ಕೆ. ಸೊ ಅವರಿಗೆ ಒಂದು 70% ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗೋದೇ ನಾವು ಅವ್ರು ಕರೆಕ್ಟಾಗಿ ನಾವು ಹೇಳೋ ಲೈಫ್ ಸ್ಟೈಲ್ ಫಾಲೋ ಮಾಡಿದ್ರೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ದಿನ ಹೋಗ್ತಾ ಹೋಗ್ತಾ ನಾವು ಅಡ್ವಾನ್ಸ್ ಆಗ್ತಾ ಇದ್ದೀವಿ ಅಥವಾ ಟೆಕ್ನಾಲಜಿಯಲ್ಲಿ ಮುಂದುವರಿತಾ ಇದ್ದೀವಿ ಅಂತ ಹೇಳ್ತಾ ನಮ್ಮ ಜೀವನ ಶೈಲಿಯನ್ನು ಕೂಡ ನಾವು ಬದಲಾವಣೆ ಮಾಡ್ತಾ ಹೋಗ್ತಾ ಇದ್ದೀವಿ. ಇನ್ನು ಕೆಲಸದ ವಿಚಾರಕ್ಕೆ ಬಂದಾಗ ಈಗ ಗಂಡು ಹೆಣ್ಣು ಅನ್ನುವಂಥ ಭೇದ ಭಾವ ಇಲ್ಲ. ಅದರ ಜೊತೆಗೆ ರಾತ್ರಿ ಹಗಲು ಅನ್ನುವಂಥ ಭೇದ ಭಾವ ಕೂಡ ನಾವು ಮರ್ತು ಹೋಗ್ಬಿಟ್ಟಿದ್ದೀವಿ. ಯಾಕಂತ ಹೇಳಿದ್ರೆ ಇವಾಗ ನೈಟ್ ಶಿಫ್ಟ್ ಕೆಲಸಗಳು ಕೂಡ ತುಂಬಾ ಕಾಮನ್ ಆಗಿಬಿಟ್ಟಿದೆ. ಹಾಗಿದ್ರೆ ಈ ನೈಟ್ ಶಿಫ್ಟ್ ಕೆಲಸ ಮಾಡೋದ್ರಿಂದ ಅಥವಾ ರಾತ್ರಿ ನಿದ್ದೆ ಕೆಡೋದ್ರಿಂದಾಗಿ ನಮ್ಮ ದೇಹದಲ್ಲಿ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಬರಬಹುದು, ವಿಶೇಷವಾಗಿ ಮಹಿಳೆಯರ ದೇಹಕ್ಕೆ ಅದು ಎಷ್ಟು ಮಾರಕ ಆಗ್ಬೋದು, ಸೊ ಈ ನೈಟ್ ಶಿಫ್ಟ್ನಿಂದ ಆಗುವಂಥ ಎಫೆಕ್ಟ್ಸ್ ಯಾವುದೆಲ್ಲ, ಸೊ ಅದನ್ನು ಯಾವ ರೀತಿಯಾಗಿ ನಾವು ಪ್ರಿವೆಂಟ್ ಮಾಡಬಹುದು, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವೇಣಿ ನೆಕ್ಕಿಲಾಡಿ, ಕನ್ಸಲ್ಟೆಂಟ್ ಆಬ್ಸ್ಟೆಟಿಷಿಯನ್ ಆ್ಯಂಡ್ ಗೈನಕಾಲಜಿಸ್ಟ್, ಸ್ಪರ್ಶ ಹಾಸ್ಪಿಟಲ್, ಹೆಣ್ಣೂರು ರೋಡ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್. ಈಗ ನಿದ್ದೆ ವಿಚಾರಕ್ಕೆ ಬಂದಾಗ ಕಾಮನ್ ಆಗಿ ಹಗಲಲ್ಲಿ ಕೆಲಸ ಮಾಡೋದು, ರಾತ್ರಿ ಹೊತ್ತು ನಿದ್ದೆ ಮಾಡೋದು ಇದು ಸಹಜವಾಗಿರುವಂಥ ಪ್ರಕ್ರಿಯೆ. ಸೊ ಎಲ್ಲ ಪ್ರಾಣಿಗಳಲ್ಲೂ ಇದೇ ಥರ ಇರುತ್ತೆ. ಆದರೆ ಮನುಷ್ಯನಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇತ್ತೀಚೆಗೆ ನಾವು ನೋಡ್ಬೋದು ನೈಟ್ ಶಿಫ್ಟ್ ಕೆಲಸಗಳೆಲ್ಲ ಜಾಸ್ತಿ ಆಗ್ತಾ ಇದೆ. ಸೊ ರಾತ್ರಿ ನಿದ್ದೆ ಕೆಡೋದು ಯಾಕೆ ಅಷ್ಟು ಎಫೆಕ್ಟ್ ಆಗುತ್ತೆ, ಅಥವಾ ರಾತ್ರಿಯ ನಿದ್ರೆ ನಮ್ಮ ಆರೋಗ್ಯಕ್ಕೆ ಎಷ್ಟು ಮುಖ್ಯ ಅಂತ? ಓಕೆ, ಸೊ ಈಗ ನಾವು ನೋಡ್ದಂಗೆ ಈಗ ನಾವು ಯೂಶ್ವಲಿ ಗಡಿಯಾರ ನೋಡ್ಕೊಂಡು ಕೆಲಸ ಮಾಡ್ತೀವಿ ಅಲ್ವಾ. ಸೊ ಅದೇ ಥರ ನಮ್ಮ ದೇಹದಲ್ಲೂ ಒಂದು ಸರ್ಕ್ಯಾಡಿಯನ್ ರಿದಮ್ ಅಂತ ಇರುತ್ತೆ. ಅದು ಅಂದರೆ ಕರೆಕ್ಟ್ ಟೈಮಿಗೆ ಕರೆಕ್ಟಾಗಿ ಕೆಲಸ ಮಾಡಬೇಕು, ಇದೇ ಟೈಮಿಗೆ ನಿದ್ದೆ ಮಾಡಬೇಕು. ನಮ್ಮ ದೇಹದಲ್ಲಿ ಹಾರ್ಮೋನ್ ಉತ್ಪತ್ತಿ ಆಗೋದಿರ್ಬೋದು ಅಥವಾ ನಮ್ಮ ದೇಹದ ತಾಪಮಾನ ಯಾವ ಥರ ವೇರಿಯೇಷನ್ಸ್ ಆಗುತ್ತೆ ಎಲ್ಲನೂ ಒಂದು ನಿಗದಿತ ಸಮಯಕ್ಕೆ ಕರೆಕ್ಟಾಗಿ ಆಗ್ತಾ ಇರುತ್ತೆ. ಸೊ ಈಗ ರಾತ್ರಿ ಇದೆಲ್ಲನೂ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಬೆಳಕು ಮತ್ತು ಕತ್ಲೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದೇ ನಾವು ರಾತ್ರಿ ಕೆಲಸ ಮಾಡೋದು, ಬೆಳಿಗ್ಗೆ ನಿದ್ದೆ ಮಾಡೋದು ಅದು ನೈಸರ್ಗಿಕವಾಗಿರುವಂಥದ್ದಲ್ಲ. ಆ ಥರ ಮಾಡಿದಾಗ ಅದು ಹಾರ್ಮೋನ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಓಕೆ. ಸೊ ಹಾಗಾಗಿ ಹಾರ್ಮೋನ್ಸ್ ಅಲ್ಲಿ ಮೇನ್ ಆಗಿ ಎಫೆಕ್ಟ್ ಆಗುತ್ತೆ ಅಂತ. ಹೌದು. ಓಕೆ, ಇದನ್ನ ಬಿಟ್ಟು ಬೇರೆ ಯಾವೆಲ್ಲ ಹೆಲ್ತ್ ಇಶ್ಯೂಸ್ಗಳು ನಿದ್ರೆ ಕೆಡೋದ್ರಿಂದ, ರಾತ್ರಿ ನಿದ್ದೆ ಕೆಡೋದ್ರಿಂದ ಬರುತ್ತೆ ಅಂತ? ಓಕೆ, ಈಗ ರಾತ್ರಿ ನಿದ್ದೆ ಕೊಡೋದ್ರಿಂದ ಒಂದು ಗಂಡಸರಲ್ಲಿ ಹೆಂಗಸರಲ್ಲಿ ಇಬ್ಬರಲ್ಲೂ ಎಫೆಕ್ಟ್ ಆಗುತ್ತೆ. ಹೆಂಗಸರಲ್ಲಿ ಅಂದರೆ ತುಂಬ ಕಾಮನ್ ಆಗಿ ಬರುವಂಥದ್ದು ಮುಟ್ಟಿನ ಸಮಸ್ಯೆ, ಮುಟ್ಟಿನಲ್ಲಿ ಏರುಪೇರಾಗುವಂಥದ್ದು. ಯೂಶ್ವಲಿ ಈಗ 24 ರಿಂದ 35 ದಿನ ಒಳಗಡೆ ಮುಟ್ಟಾಗಬೇಕು. ಅದೇ 2 ತಿಂಗಳಿಗೆ ಒಂದ್ಸಲ, 3 ತಿಂಗಳಿಗೆ ಒಂದ್ಸಲ ಮುಟ್ಟಾಗೋದು, ಅಥವಾ ಗರ್ಭಧಾರಣೆಗೆ ತೊಂದರೆ ಆಗುವಂಥದ್ದು. ಪ್ರೆಗ್ನೆಂಟ್ ಆಗಿದ್ದಾರೆ ಅವರಿಗೆ ಗರ್ಭಪಾತ ಆಗ್ಬೋದು. ಇಲ್ಲ ರಾತ್ರಿ ಸರಿಯಾಗಿ ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ, ಬೆಳಿಗ್ಗೆದ್ದು ನಿದ್ದೆ ರಾತ್ರಿಯ ನಿದ್ದೆಗೆ ಕರೆಕ್ಟಾಗಿ ಈಕ್ವಲ್ ಆಗಿರಲ್ಲ. ನೀವು ಎಷ್ಟೇ 7 ಗಂಟೆ 8 ಗಂಟೆ ನಿದ್ದೆ ಮಾಡಿ ಬೆಳಿಗ್ಗೆ ಹೊತ್ತು, ಆದರೂ ರಾತ್ರಿಯ ನಿದ್ದೆಗೆ ಸಮವಾಗಿ ಇರಲ್ಲ. ಅದೇ ರಾತ್ರಿ ಏನು ಮಾಡ್ತಾರೆ, ಹೆಲ್ದಿ ಫುಡ್ ತಿನ್ನಲ್ಲ. ನೀವು ಪ್ಯಾಕೆಟ್ ನೂಡಲ್ಸ್ ತಿನ್ಬೋದು, ಕಾಫಿ ಜಾಸ್ತಿ ಕುಡಿಬೋದು, ಅಥವಾ ಸಿಗರೇಟ್ ಸೇದ್ಬೋದು, ಧೂಮಪಾನ ಮದ್ಯಪಾನ ಇದೆಲ್ಲ ಮಾಡ್ತಾರೆ. ಇದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಸೊ ನಾವು ಜಾಸ್ತಿ ನೋಡ್ದಂಗೆ ಹೆಂಗಸರು ಬರೋದು ಮುಟ್ಟಿನ ವಿಷಯದಲ್ಲಿ, ಅಥವಾ ತೂಕ ಜಾಸ್ತಿ ಆಗುತ್ತೆ. ಇನ್ನು ಕೆಲವರು ಖಿನ್ನತೆ, ಡಿಪ್ರೆಷನ್ ಅಂತ ಹೇಳ್ತೀವಿ. ಸೊ ಮಾನಸಿಕ ರೋಗ ಅನ್ನೋದು ಜಾಸ್ತಿ ಜನ ಮಾತಾಡಲ್ಲ. ಹೌದು. ಸೊ ಆ ಥರ ಅಂಥದ್ದು ಜಾಸ್ತಿ ಇರುತ್ತೆ. ಆಮೇಲೆ
ಇನ್ನು ಬೇರೆ ಥರದ್ದು ಅಂತ ಹೇಳಿದ್ರೆ ಈಗ ಡಯಾಬಿಟೀಸು, ಮಧುಮೇಹ, ರಕ್ತದೊತ್ತಡ ಅಥವಾ ಹೃದಯದ ತೊಂದರೆ ಇಂಥದ್ದೆಲ್ಲ ಜಾಸ್ತಿ ಆಗುತ್ತೆ. ವೆರಿ ರೇರ್ಲಿ ಹೇಳ್ತೀವಿ ಕ್ಯಾನ್ಸರ್ ರಿಲೇಟೆಡ್, ಬ್ರೆಸ್ಟ್ ಕ್ಯಾನ್ಸರ್ ರಿಲೇಟೆಡು ಅಥವಾ ಗಂಡಸರಲ್ಲಿ ಪ್ರಾಸ್ಟೇಟ್ ರಿಲೇಟೆಡ್ ಕ್ಯಾನ್ಸರ್ ಕೂಡ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಬರೋ ಚಾನ್ಸಸ್ ಇರುತ್ತೆ. ಹೌದು. ನೀವು ಮಾತಾಡ್ತಾ ಹೇಳಿದ್ರಿ ಡಾಕ್ಟರ್, ನಿದ್ದೆ ಎಷ್ಟೇ ಆದ್ರೂ ನೀವು 8 ಗಂಟೆ ನಿದ್ದೆ ಮಾಡಿದ್ರು ಕೂಡ ರಾತ್ರಿ ನಿದ್ರೆಗೆ ಬೆಳಗಿನ ನಿದ್ದೆ ಅಥವಾ ಹಗಲೊತ್ತಲ್ಲಿ ಮಾಡುವಂತ ನಿದ್ರೆ ಸಮಾನ ಅಲ್ಲ ಅಂತ. ಸೊ ರಾತ್ರಿ ಹೊತ್ತೇ ಯಾಕೆ ನಮ್ಗೆ ಆ ನಿದ್ದೆ ಮುಖ್ಯ ಆಗಿರುತ್ತೆ? ಡೇ ಟೈಮಲ್ಲಿ ಎಷ್ಟೇ ಮಲಗಿದ್ರು ಅದು ಯಾಕೆ ಈಕ್ವಲ್ ಆಗೋದಿಲ್ಲ ಅಂತ? ಯಾಕಂದ್ರೆ ಅದು ಕ್ವಾಂಟಿಟಿ ನಾವು 7-8 ಗಂಟೆ ಮಲಗಿದ್ರು ನಿದ್ದೆಯಲ್ಲಿ ಬೇರೆ ಬೇರೆ ಥರ ಸೈಕಲ್ಸ್ ಇರುತ್ತೆ. REM ಸ್ಲೀಪ್, ನಾನ್ REM ಸ್ಲೀಪ್ ಅಂತೆಲ್ಲ ಇರುತ್ತೆ. ಅದೇ ಥರ ನಿದ್ದೆ ಬರಲ್ಲ. ಬಿಕಾಸ್ ಬೆಳಕಿರುತ್ತೆ. ಬೆಳಕಿರೋದ್ರಿಂದ ನಮ್ಮ ಬಾಡಿಲಿ ಏನಿರುತ್ತೆ ಮೆಲೋಟೋನಿನ್ ಅಂತ ಒಂದು ಹಾರ್ಮೋನ್ ಉತ್ಪತ್ತಿ ಆಗಬೇಕು. ಅದರಿಂದಾಗಿ ಚೆನ್ನಾಗಿ ನಿದ್ದೆ ಬರೋದು. ಸೊ ಆ ಬೆಳಕಿರೋದ್ರಿಂದ ನಮ್ಮ ದೇಹದಲ್ಲಿ ಸರಿಯಾಗಿ ಆ ಹಾರ್ಮೋನ್ ಉತ್ಪತ್ತಿ ಆಗಲ್ಲ. ಅದರಿಂದಾಗಿ ಏನಾಗುತ್ತೆ, ನಿದ್ದೆಯ ಕ್ವಾಲಿಟಿ ಚೆನ್ನಾಗಿ ಬರಲ್ಲ. ಓಕೆ. ಸೊ ಹಾಗಾಗಿ ಕ್ವಾಲಿಟಿ ಆಫ್ ಸ್ಲೀಪ್ ಅಲ್ಲಿ ಕಡಿಮೆ ಆಗುತ್ತೆ. ಡೆಫಿನೆಟ್ಲಿ. ಹೌದು. ಆಗ್ಲೇ ಹೇಳಿದ್ರೆ ನಮ್ಮ ದೇಹಕ್ಕೂ ಒಂದು ಗಡಿಯಾರ ಅಂತ ಇದ್ದೇ ಇರುತ್ತೆ ಅಂತ. ಸೊ ನಾವು ಅದನ್ನ ಬಯಾಲಜಿಕಲ್ ಕ್ಲಾಕ್ ಅಂತ ಕರಿತೀವಿ. ಸೊ ಬಯಾಲಜಿಕಲ್ ಕ್ಲಾಕ್ ಅಂತ ಹೇಳಿದ್ರೆ ಏನು? ಸೊ ಈ ಬಯಾಲಜಿಕಲ್ ಕ್ಲಾಕ್ ಯಾಕೆ ಅಷ್ಟು ಮುಖ್ಯ ಆಗುತ್ತೆ ಅಂತ? ಯಾಕಂದ್ರೆ ಈಗ ತುಂಬಾ ಜನ ಹಳ್ಳಿ ಕಡೆ ಹೇಳ್ತಾರೆ ನಮ್ಗೆಲ್ಲ ಅಲ್ರಾಮ್ ಇಡ್ಬೇಕು ಅಂತಿಲ್ಲ, ಬೆಳಗ್ಗೆ ಆದ್ರೆ ಸಡನ್ ಆಗಿ ಆಟೋಮೆಟಿಕ್ ಆಗಿ ಎಚ್ಚರ ಆಗ್ಬಿಡುತ್ತೆ. ಇಂಥ ಟೈಮಿಗೆ ಏನೇನ್ ಬಾಡಿ ಕೇಳುತ್ತೋ ಅದನ್ನೆಲ್ಲಾನು ಪರ್ಟಿಕ್ಯುಲರ್ ಆಗಿ ಕೇಳುತ್ತೆ ಅಂತ. ಸೊ ಇದೆಲ್ಲಾನು ಬಯಾಲಜಿಕಲ್ ಕ್ಲಾಕ್ ಏನಾ, ಹೇಗೆ? ಹೌದು. ಸೊ ಈಗ ಸರ್ಕ್ಯಾಡಿಯನ್ ರಿದಮ್ ಅಂತ ಹೇಳಿದ್ರೆ, ನೀವೀಗ ಬೆಳಿಗ್ಗೆ ಎದ್ದು ಕೂಡಲೇ ಬೆಳಕು ಬರುತ್ತೆ. ಸೊ ಅದರಿಂದ ನಮ್ಮ ಮೆದುಳಿಗೆ ಒಂದು ಸಿಗ್ನಲ್ ಹೋಗುತ್ತೆ, ಬೆಳಕಾಯಿತು ಅಂತ ಹೇಳಿ. ಸೊ ನಮ್ಮದು ದೇಹದ ಎಲ್ಲ ಅಂಗಾಂಗಗಳು ಏನೇನಿದೆ ಅದಕ್ಕೆಲ್ಲ ಒಂದು ಸಿಗ್ನಲ್ ಹೋಗುತ್ತೆ. ಅದರದ್ದೆಲ್ಲ ಅದೇ ರೀತಿಲಿ ಕೆಲಸ ಮಾಡಬೇಕು. ಬೆಳಗ್ಗೆ ಹೊತ್ತಲ್ಲಿ ಯೂಶ್ವಲಿ ಒಂದು ಕಾರ್ಟಿಸಾಲ್ ಅಂತ ಒಂದು ಹಾರ್ಮೋನ್ ಬರುತ್ತೆ, ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಅದರಿಂದ ನಾವು ಜಾಸ್ತಿ ಅಲರ್ಟ್ ಇರ್ತೀವಿ, ಆ್ಯಕ್ಟಿವ್ ಇರ್ತೀವಿ, ಕೆಲಸ ಚೆನ್ನಾಗಿ ಮಾಡೋಕ್ಕಾಗತ್ತೆ. ರಾತ್ರಿ ಆಗ್ತಾ ಇದ್ದಂಗೆ ಅದು ಕಮ್ಮಿ ಆಗುತ್ತೆ. ಆಮೇಲೆ ಪುನಃ ರಾತ್ರಿ ಹೊತ್ತು ಇದು ಮೆಲಟೋನಿನ್ ಹಾರ್ಮೋನ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದರಿಂದಾಗಿ ನಮಗೆ ನಿದ್ದೆ ಚೆನ್ನಾಗಿ ಬರುತ್ತೆ. ಯಾಕೆ ಕತ್ಲೆ ಆಗಿದೆ ಅಂತ ನಮಗೆ ನಮ್ಮ ಮೆದುಳಿಗೆ ಒಂದು ಸಂದೇಶ ಹೋಗುತ್ತೆ. ಸೊ ಅದರಿಂದಾಗಿ ರಾತ್ರಿನೂ ಚೆನ್ನಾಗಿ ನಿದ್ದೆ ಬರುತ್ತೆ. ಸೊ ಬರೀ ಮೆಲಟೋನಿನ್, ಕಾರ್ಟಿಸೋಲ್ ಅಂತ ಹಾರ್ಮೋನ್ಸ್ ಅಷ್ಟೇ ಅಲ್ಲ, ಇದು ನಮ್ಮ ದೇಹದ ಬೇರೆ ಬೇರೆ ಹಾರ್ಮೋನ್ಸ್ಗಳ ಮೇಲೇನೂ ಪರಿಣಾಮ ಬೀಳುತ್ತೆ. ಅದರಿಂದಾಗಿ ಎಲ್ಲ ಅಂಗಾಂಗಗಳು ಅದೇ ಟೈಮಿಗೆ ಕೆಲಸ ಮಾಡಬೇಕು. ನಮ್ಮ ದೇಹದ ತಾಪಮಾನ ಏರುಪೇರು ಹೆಂಗಾಗುತ್ತೆ ಅದರ ತಕ್ಕಂಗೆ ನಮಗೆ ನಿದ್ದೆನೂ ಬರುತ್ತೆ. ಸೊ ಇದು ಒಂಥರ ಸೈಕಲ್ ನಮ್ಮ ಮನುಷ್ಯರಲ್ಲೂ ಅಷ್ಟೇ, ಪ್ರಾಣಿಗಳಲ್ಲೂ ಇರುತ್ತೆ. ಸೊ ಅದು 24 hours ನಮ್ದು ಬೆಳಕು ಮತ್ತೆ ಕತ್ಲೆ ಹೊರಗಡೆ ಹೇಗಿದೆ ಅದ್ರ ಮೇಲೆ ನಮ್ಮ ದೇಹ ಕೆಲಸ ಮಾಡುತ್ತೆ. ಸೊ ರಾತ್ರಿ ಏನಾಗುತ್ತೆ, ಈಗ ರಾತ್ರಿ ಕೆಲಸ ಮಾಡಿದ್ರೆ ಏನಾಗುತ್ತೆ, ರಾತ್ರಿನೂ ಲೈಟ್ಸ್ ಇದೆ, ಬೆಳಗ್ಗೆ ಹೊತ್ತು ಲೈಟ್ಸ್ ಇದೆ. ಬರೀ ಬೆಳಗ್ಗೆ ಹೊತ್ತು ಲೈಟ್ಸ್ ಇರೋದಷ್ಟೇ ಅಲ್ಲ, ಹೊರಗಡೆ ಮನೆಯಲ್ಲಿ ಬೇರೆಯವರು ಅವ್ರ ಕೆಲಸ ಸೌಂಡು ಎಲ್ಲ ಮಾಡ್ತಿರ್ತಾರೆ. ಆಮೇಲೆ ಅದೇ ಥರ ಅವರಿಗೆ ಕತ್ಲೆಯ ಎಫೆಕ್ಟ್ ಬರಲ್ಲ. ಅದರಿಂದಾಗಿ ಅವರಿಗೆ ಬೆಳಗ್ಗೆ ಹೊತ್ತು ಅದೇ ಥರ ನಿದ್ದೆ ಬರಲ್ಲ. ಓಕೆ. ಸೊ ನಮ್ಮ ದೇಹಕ್ಕೂ ಕೂಡ ಒಂದು ಗಡಿಯಾರ ಅನ್ನೋಂಥದ್ದು ಇದೆ. ಕರೆಕ್ಟ್. ಸೊ ಅದನ್ನ ನಮ್ಮ ಬಾಡಿ ಮೇಂಟೈನ್ ಮಾಡ್ತಿರುತ್ತೆ. ಕರೆಕ್ಟ್. ಸೊ ಒಂದ್ ವೇಳೆ ನೈಟ್ ಶಿಫ್ಟ್ ಮಾಡಿದ್ರೆ ಅಥವಾ ನೈಟಲ್ಲಿ ನಿದ್ದೆಗೆಟ್ಟಾಗ ಈ ತರ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗುತ್ತೆ ಅಂತ. ಓಕೆ. ಸೊ ಈ ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡೋದ್ರಿಂದ ಇಷ್ಟೆಲ್ಲ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂತ ಹೇಳಿದ್ರಿ ಡಾಕ್ಟರ್. ಈಗ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋದಾದ್ರೆ, ಈಗ ನಿಮ್ಮ ಹತ್ರ ಬರುವಂತ ಪೇಷಂಟ್ಗಳು ಈ ತರ ಪ್ರಾಬ್ಲಮ್ಸ್ ಅಲ್ಲಿ ಯಾವ ಏಜ್ ಗ್ರೂಪ್ ಅವ್ರು ಜಾಸ್ತಿ ಬರ್ತಾರೆ? ಸೊ ಈಗ ನಾನು ಇವತ್ತು ನೈಟ್ ಶಿಫ್ಟ್ ಡ್ಯೂಟಿ ಶುರು ಮಾಡಿದೆ, ಯಾವುದೋ ಒಂದು ಜಾಬಿಗೆ ಜಾಯಿನ್ ಆದೆ, ಅಥವಾ ಏನೋ ಕೆಲಸಕ್ಕೋಸ್ಕರ ಓದಬೇಕು, ನಾನು ಯಾವುದೋ ಒಂದು ದೊಡ್ಡ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀನಿ, ನಿದ್ದೆಗೆಡ್ತಾ ಇದ್ದೀನಿ ಅಂದ್ರೂ ಇವತ್ತಿಂದ ನಾಳೆಗೆ ಏನು ಸಮಸ್ಯೆ ಆಗೋದಿಲ್ಲ. ಸೊ ಗ್ರಾಜುಯಲಿ ಅದು ಎಷ್ಟು ಟೈಮ್ ಆದ್ಮೇಲೆ ಎಫೆಕ್ಟ್ ಆಗುತ್ತೆ? ಸೊ ಯಾವ ಏಜ್ ಗ್ರೂಪ್ ಅವ್ರಿಗೆ ಈ ಸಮಸ್ಯೆಗಳು ಹೆಚ್ಚಾಗಿ ಕಾಡುತ್ತೆ ಅಂತ? ನಾನು ಹೆಚ್ಚು ನೋಡ್ದಂಗೆ ತುಂಬಾ ಸಣ್ಣ ಪ್ರಾಯದವರು, 20-25 ವರ್ಷ ಏಜ್ ಅವ್ರು ಬರ್ತಾರೆ. ಅವ್ರು ಬರೀ ಒಂದೇ ಪ್ರಾಬ್ಲಮ್ ಇಟ್ಕೊಂಡು ಬರಲ್ಲ. ಹೆಚ್ಚಾಗಿ ಈಗ ಆಯ್ತು ನಂಗೆ ಮುಟ್ಟು ಸರಿಯಾಗಿ ಬರ್ತಿಲ್ಲ, ಅದು ತುಂಬಾ ಕಾಮನ್ ಆಗಿ ನಾನು ನೋಡುವಂಥದ್ದು. ಆ ಥರ ಬರ್ತಾರೆ. ಇಲ್ಲ ಅಂದರೆ ಅವರಿಗೆ ಜೀರ್ಣದ ಸಮಸ್ಯೆ ಬರುತ್ತೆ, ಹೌದು, ಗಟ್ ಇಶ್ಯೂಸ್ ಬರುತ್ತೆ. ಆಮೇಲೆ ಎಷ್ಟೊಂದು ಜನಕ್ಕೆ ನಿದ್ದೆ ಸರಿಯಾಗಿ ಆಗಿಲ್ಲದೆ ಇರೋದ್ರಿಂದ ಅವರಿಗೆ ತಲೆನೋವು ಬರೋದು, ಅಥವಾ ಬ್ಲೋಟಿಂಗ್ ಅಂತ ಹೇಳ್ತೀವಿ, ತಿಂದಿದ್ದು ಸರಿಯಾಗಿ ಪಚನ ಆಗದೆ ಇರೋದ್ರಿಂದ ಆ ಥರ ಆಗೋದು, ಮೈಕೈ ನೋವು ಬರೋದು, ಆಮೇಲೆ ನಾನು ಹೇಳ್ದಂಗೆ ಡಿಪ್ರೆಷನ್ನು, ಖಿನ್ನತೆ ಬರೋದು, ಅಂಥದ್ದೆಲ್ಲ. ಅಂದರೆ ಅವ್ರ ಹತ್ರ ಒಂದು ದೊಡ್ಡ ಫೈಲೇ ಇರುತ್ತೆ ಬೇರೆ ಬೇರೆ ಪ್ರಾಬ್ಲಮ್ಸಿಗೆ ಅಂತ ಹೇಳಿ ಹೋಗಿರೋದು. ಸೊ ಸಣ್ಣ ಪ್ರಾಯದವರು ಬರೋದು ಜಾಸ್ತಿ ನಾನು ನೋಡಿದೆ. ಸೊ ಸಣ್ಣ ಏಜಲ್ಲೇ ಈ ತರ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಮಹಿಳೆಯರಲ್ಲಿ ಹೇಳಿದ್ರೆ ಮೆನ್ಸ್ಟ್ರುವಲ್ ಪ್ರಾಬ್ಲಮ್ ಆಗುತ್ತೆ ಅಂತ.
ಸೊ ಅದನ್ನ ರಿಲೇಟೆಡ್ ಮಾಡಿ ಹೇಳೋದು ಅಂತ ಹೇಳಿದ್ರೆ, ಈಗ ಕೆಲವರಿಗೆ PCOS ಇದ್ದವರಿಗೆ ಮೆನ್ಸ್ಟ್ರುವಲ್ ಕರೆಕ್ಟ್ ಆಗಿ ಆಗೋದಿಲ್ಲ ಅಂತ ಆಗುತ್ತೆ, ಇನ್ ಕೆಲವರಿಗೆ ಹೆವಿ ಬ್ಲೀಡ್ ಇರುತ್ತೆ, ಇನ್ ಕೆಲವರಿಗೆ ಸ್ವಲ್ಪ ಹೌದಾ ಅಲ್ವಾ ಅಂತ ಬ್ಲೀಡ್ ಆಗ್ತಿರುತ್ತೆ, ಇನ್ ಕೆಲವರಿಗೆ ಹೊಟ್ಟೆ ನೋವು ಜಾಸ್ತಿ ಇರುತ್ತೆ. ಸೊ ಈ ತರದೆಲ್ಲ ಇಶ್ಯೂಸ್ ಇರುತ್ತಾ ಇದ್ರಲ್ಲಿ, ಈಗ ನಿದ್ದೆಗೆಟ್ರೆ ಅಥವಾ ಹಾರ್ಮೋನ್ ವೇರಿಯೇಷನ್ಸ್ ಎಲ್ಲ ಆದಾಗ ಅಂತ? ಹೌದು. ಸೊ ಈಗ ನಾನು ಹೇಳ್ದಂಗೆ 24ರಿಂದ 35 ದಿನ ಅದು ನಾರ್ಮಲ್ ಮುಟ್ಟಿಂದು ಸೈಕಲ್. ಒಂದು 4ರಿಂದ 5 ದಿನ ತನಕ, ಮ್ಯಾಕ್ಸಿಮಮ್ 7 ದಿನ ತನಕ ಬ್ಲೀಡಿಂಗ್ ಬರ್ಬೋದು. ಕೆಲವರಿಗೆ ಲೈಟಾಗಿ ಹೊಟ್ಟೆ ನೋವು ಬರ್ಬೋದು. ಬಟ್ ನೈಟ್ ಶಿಫ್ಟ್ಸ್ ಎಲ್ಲ ಮಾಡಿದಾಗ ಒಂದು ಮುಟ್ಟಿನಲ್ಲಿ ಏರ್ಪೇರು, ಅಂದರೆ ಕೆಲವರಿಗೆ 2 ತಿಂಗಳು 3 ತಿಂಗಳು ಪೀರಿಯಡ್ಸ್ ಬರೋದೇ ಇಲ್ಲ, ಕೆಲವರಿಗೆ ಮಾತ್ರೆ ತಗೊಂಡ್ರೆ ಮುಟ್ಟೆ ಬರಲ್ಲ, ಅಥವಾ ಇನ್ನು ಕೆಲವರಿಗೆ ಹೊಟ್ಟೆ ನೋವು ಜಾಸ್ತಿ ಬರ್ಬೋದು ಪೀರಿಯಡ್ಸ್ ಟೈಮಲ್ಲಿ. ಈಗ ನಾವು ತುಂಬ ಕಾಮನ್ ಆಗಿ ನೋಡ್ತೀವಿ PCOD ಅಂತ ಹೇಳಿ, ಅಂದರೆ ಹಾರ್ಮೋನಲ್ ವೇರಿಯೇಷನ್ ಇಂದಾಗಿ ಮುಟ್ಟಲ್ಲಿ ಏರ್ಪೇರ್ ಕಂಡು ಬರುವಂಥದ್ದು, ಅಂಥದ್ದನ್ನು ತುಂಬಾ ಜಾಸ್ತಿ ನೋಡ್ತೀವಿ. ಸೊ ಅದಲ್ಲದೆ PMS ಅಂತ ಹೇಳ್ತೀವಿ, ಅಂದರೆ ಈಗ ಏನಂತಾರೆ ಮುಟ್ಟಿಂಗಿಂದ ಮುಂಚೆ ತುಂಬ ಸಿಡುಕು ಅಥವಾ ಬೇರೆಯವ್ರ ಮೇಲೆಲ್ಲ ಕೋಪ ಬರುತ್ತೆ, ಆಮೇಲೆ ಸ್ವಲ್ಪ ಎದೆ ಮೇಲೆ ನಿಮಗೆ ಸ್ವಲ್ಪ ಹೆವಿನೆಸ್ ಅನಿಸುತ್ತೆ, ಬ್ಲೋಟಿಂಗ್ ಅನಿಸುತ್ತೆ, ಅದೆಲ್ಲ PMS ಅಂತ ಹೇಳ್ತೀವಿ, ಮುಟ್ಟಿಂದ ಮುಂಚೆ ಬರೋವಂಥದ್ದು. ಅಂಥ ಪ್ರಾಬ್ಲಮ್ಸ್ ಕೂಡ ಈ ಥರ ನೈಟ್ ಶಿಫ್ಟ್ಸ್ ಮಾಡೋಲ್ಲಿ ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ. ಓಕೆ. ಸೊ ಮೆಂಟಲ್ ಹೆಲ್ತ್ ಇಶ್ಯೂಸು ಬರ್ಬೋದು, ಅಂದರೆ ಈಗ ಸ್ಟ್ರೆಸ್ ಉಂಟಾಗೋದು, ಸಣ್ಣ ಸಣ್ಣ ಮಾತುಗಳು ಕೂಡ ಕಿರಿಕಿರಿ ಅನ್ಸೋದು, ಎಮೋಷನಲ್ ಆಗಿ ಬರ್ನ್ಔಟ್ ಆಗೋದು, ಸೊ ಈ ತರ ಸಮಸ್ಯೆಗಳು ಬರುತ್ತೆ. ಅಂದ್ರೆ ಈಗ ಡೇ ಟೈಮ್ ವರ್ಕ್ ಮಾಡೋರಿಗಿಂತ ನೈಟ್ ಟೈಮ್ ಅವರಲ್ಲಿ ಇದು ಜಾಸ್ತಿ ಇರುತ್ತೆ ಅಂತ? ಖಂಡಿತವಾಗಿಯೂ. ಓಕೆ. ಸೊ ಡೇ ಟೈಮ್ ವರ್ಕ್ ಮಾಡೋದಂದ್ರೆ ಹೆಲ್ದಿ ಬಾಡಿ ಇರುತ್ತೆ, ಹಾಗೇನೆ ನೈಟ್ ಶಿಫ್ಟ್ ಮಾಡೋರಲ್ಲಿ ನೀವು ಹೇಳಿದ್ರೆ ಕೆಲವೊಂದು ಹಾರ್ಮೋನಲ್ ಇಶ್ಯೂಸ್ ಆಗುತ್ತೆ ಅದು ಇದು ಅಂತ. ಸೊ ಆ ಎರಡು ಬಯೋಲಾಜಿಕಲ್ ಇದ್ರಲ್ಲಿ ನೋಡೋದಾದ್ರೆ ಯಾವೆಲ್ಲ ಹೆಲ್ತ್ ಇಶ್ಯೂಸ್ ಇರುತ್ತೆ, ಅಥವಾ ಆ ಡಿಫರೆನ್ಸ್ ಯಾವ ರೀತಿಯಾಗಿರುತ್ತೆ ಇಬ್ರಲ್ಲೂ ಕೂಡ ಅಂತ? ಸೊ ಈಗ ನಾನು ಹೇಳ್ದಂಗೆ ರಾತ್ರಿ ಕೆಲಸ ಮಾಡೋರಿಗೆ ವ್ಯಾಯಾಮ ಮಾಡೋಕ್ಕೆ ಟೈಮ್ ಸಿಗಲ್ಲ. ಈಗ ನಾನು ಪೇಷಂಟ್ಸ್ ಬಂದರೆ ಆಯಿತು ಮುಟ್ಟು ಸರಿಯಾಗಿ ಬರ್ತಿಲ್ಲ, ಏನು ಮಾಡಬೇಕು, ನಿದ್ದೆ ಆಯಿತು, ಬೆಳಿಗ್ಗೆ ನಿಮಗೆ ನೈಟ್ ಶಿಫ್ಟ್ಸ್ ಮಾಡ್ತಾ ಇದ್ದೀರಾ, ನಿಮ್ಗೆ ಏನು ಚೇಂಜ್ ಮಾಡೋಕ್ಕಾಗಲ್ಲ, ಮಾಡಬೇಕು ಅಂದರೆ ಮಾಡಲೇಬೇಕು, ಕೆಲವೊಮ್ಮೆ ಅಗತ್ಯ ಇರುತ್ತೆ. ಸೊ ಆ ಥರ ಇರುವಾಗ ನಾವು ಆಯಿತು ಬೆಳಿಗ್ಗೆ ಆದರೂ ನಿದ್ದೆ ಕರೆಕ್ಟಾಗಿ ಮಾಡಿ, ಟೈಮ್ಗೆ ಊಟ ಮಾಡಿ ಹೇಳ್ತೀವಿ, ಆಮೇಲೆ ಸ್ವಲ್ಪ ವ್ಯಾಯಾಮ ಮಾಡಿ ಅಂತ ಹೇಳ್ತೀವಿ. ಆ ಥರ ಹೇಳಿದ ಕೂಡಲೇ ಅವ್ರು ಫಸ್ಟ್ ಹೇಳೋದು, ಅದು ಹೇಳೋದು ಈಸಿ, ಅಂದರೆ ಮಾಡೋದು ಕಷ್ಟ ಅಂತ ಹೇಳಿ, ಯಾಕಂದರೆ ಅವರಿಗೆ ಟೈಮ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಸೊ ಅದರಿಂದಾಗಿ ಒಂದು ಮೇನ್ ಆಗಿ ನೋಡೋದು ಅಂದರೆ ಒಬೆಸಿಟಿ, ಬೊಜ್ಜುತನ ಸ್ವಲ್ಪ ಜಾಸ್ತಿ ನೋಡ್ತೀವಿ. BP, ಶುಗರು ಅಂಥ ಕಾಯಿಲೆ ಸ್ವಲ್ಪ ಬೇಗನೆ ಬಂದ್ಬಿಡುತ್ತೆ, ನಾರ್ಮಲ್ ಆಗಿ ಬರೋದಕ್ಕಿಂತ ಮುಂಚೆನೆ ಬಂದ್ಬಿಡುತ್ತೆ. ಓಕೆ. ಈಗ ನಿದ್ದೆಯಲ್ಲಿ ಹೇಳಿದ್ರು, ಒಂದು ನೈಟ್ ಶಿಫ್ಟ್ ಅಲ್ಲಿ ನಿದ್ದೆಗೆಡೋದು ಒಂದು ಹೆಲ್ತ್ ಪ್ರಾಬ್ಲಮ್ ಬರುತ್ತೆ. ಇನ್ ಕೆಲವರು ಹೇಗಿರುತ್ತೆ ಅಂದ್ರೆ ಶಿಫ್ಟ್ ವರ್ಕರ್ಸ್ ಇರ್ತಾರೆ, ಅದ್ರ ಜೊತೆಗೆ ಕೆಲವರಿಗೆ ಈಗ ಫಾರಿನ್ ಕಂಟ್ರಿಗೆ ಕೆಲಸ ಮಾಡೋರಿಗೆ ಏನಾಗುತ್ತೆ ಅಂದ್ರೆ ಒಂದು 2 ಗಂಟೆ ತನಕ, ರಾತ್ರಿ 2ರಿಂದ 3 ಗಂಟೆ ತನಕ ಶಿಫ್ಟ್ ಇರುತ್ತೆ. ಅದಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ 3 ಗಂಟೆ ಮೇಲೆ ಮಲಗ್ತಾರೆ. ಸೊ ಆ ನಿದ್ದೆನ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ರಾತ್ರಿ 3 ಗಂಟೆಗೆ ಮಲಗ್ದವರು ಬೆಳಗ್ಗೆ 11 ಗಂಟೆಗೆ ಹೇಳ್ತಾರೆ. ಸೊ ಸ್ವಲ್ಪ ಹೊತ್ತು ನೈಟ್ ನಿದ್ದೆ ಸಿಗುತ್ತೆ, ಮತ್ತೆ ಉಳಿದಿದ್ದು ಡೇ ಟೈಮ್ ನಿದ್ದೆ ಸಿಗುತ್ತೆ. ಸೊ ಈ ತರ ಶಿಫ್ಟ್ ಇರೋರಿಗೆ ಆ ಒಂದು ನಿದ್ದೆ, ಈಗ 3 ಗಂಟೆಯಿಂದ ಬೆಳಗ್ಗೆ 11 ಗಂಟೆ ತನಕ 8 ಅವರ್ಸ್ ನಿದ್ದೆ ಮಾಡಿರ್ತಾರೆ, ಜಾಸ್ತಿನೂ ಮಾಡಬಹುದು, ಆದ್ರೆ ಆ ಟೈಮಲ್ಲಿ ಮಾಡೋ ನಿದ್ದೆ ಎಷ್ಟು ಒಳ್ಳೇದು ಅಥವಾ ಎಷ್ಟು ಹಾರ್ಮ್ ಆಗುತ್ತೆ ಹೇಗೆ ಅಂತ? ಅಂದ್ರೆ ನಿದ್ದೆಯಿಂದಾಗಿ ಹಾರ್ಮ್ ಅಂತ ಆಗಲ್ಲ, ಬಟ್ ಏನಂತ ಹೇಳಿದ್ರೆ ಅವರಿಗೆ ಆ ನಿದ್ದೆ ಡೀಪ್ ಸ್ಲೀಪ್ ಬರಬೇಕು ಅವ್ರಿಗೆ. ಸೊ ಅವ್ರು ಏನಂದರೆ ಅಟ್ಲೀಸ್ಟ್ ಒಂದು 4ರಿಂದ 5 ಗಂಟೆ ಮುಂಚೆ, ಮಲ್ಗೋಕ್ಕಿಂತ ಮುಂಚೆ ಅವರು ಕಾಫಿ ಟೀ ಅಂಥದ್ದೆಲ್ಲ ಕುಡಿಯೋಕ್ಕೆ ಹೋಗ್ಬಾರ್ದು, ಅಥವಾ ತುಂಬ ಹೆವಿಯಾಗಿರುವಂಥ ಫುಡ್ ತಿನ್ನಬಾರ್ದು, ತುಂಬ ಸುಲಭವಾಗಿ ಜೀರ್ಣ ಆಗುವಂಥದ್ದು ತಿನ್ನಬೇಕು. ಆಮೇಲೆ ಅವರು ಈಗ ಮಲ್ಗಕ್ಕೆ ಹೋಗೋವಾಗ್ಲೂ ಅಷ್ಟೇ ಲೈಟ್ ಫುಡ್ ಅಥವಾ ತುಂಬ ಚೆನ್ನಾಗಿ ನೀರೆಲ್ಲ ಕುಡಿದು ಮಲ್ಕೋಬೇಕು. ಸೊ 7 to 8 hours ಆಫ್ ಸ್ಲೀಪ್ ಈಸ್ ರಿಕ್ವೈರ್ಡ್ ಅಟ್ಲೀಸ್ಟ್. ಓಕೆ. ಸೊ ಆ ಥರ ನಿದ್ದೆ ಮಾಡಿದ್ರು ಓಕೆ. ಈಗ ಬೆಳಗಿನ ಜಾವ 3 ಗಂಟೆಗೆ ಮಲ್ಗಿ ರಾತ್ರಿ 11 ಗಂಟೆಗೆ ಹೇಳೋದಂದ್ರೂ ಹೆಲ್ತ್ ಇಶ್ಯೂಸ್ ಆಗೋ ಚಾನ್ಸಸ್ ಡೆಫಿನೆಟ್ ಆಗಿ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅಂದರೆ 7ರಿಂದ 8 ಗಂಟೆ ನಿದ್ದೆ ಬೇಕು ರಾತ್ರಿ ಕೆಲಸ ಮಾಡೋರ್ಗು. ಬಟ್ ಅದರಿಂದ ಹೆಲ್ತ್ ಇಶ್ಯೂಸ್ ಆಗೋದು ಹಾಗೆ ಆಗುತ್ತೆ. ಆದ್ರೆ ಎಷ್ಟಾದ್ರೂ ನೈಟ್ ನಿದ್ದೆಗೆ ಅದು ಈಕ್ವಲ್ ಆಗೋದಿಲ್ಲ, ಸಾರಿ ಡೇ ನಿದ್ದೆಗೆ ನೈಟ್ ನಿದ್ದೆ ಈಕ್ವಲ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಓಕೆ. ನೈಟ್ ಶಿಫ್ಟ್ ಇದ್ದಾಗ ಕೆಲಸ ಮಾಡ್ತಾ ಜಂಕ್ ಫುಡ್ ತಿನ್ನೋದು ಜಾಸ್ತಿ ಆಗುತ್ತೆ. ಆಗ್ಲೇ ಮಾತಾಡ್ತಾ ಹೇಳಿದ್ರೆ ನೀವು, ಸೊ ಜಂಕ್ ಫುಡ್ ತಿಂತಾರೆ ಅಂತ. ಸೊ ಡೇ ಟೈಮ್ ಅಲ್ಲಿ ನಾವು ಮಲಗಿದ್ರು ಕೂಡ ಇನ್ ಬಿಟ್ವೀನ್ ಎದ್ದು ತಿಂತೀವಿ. ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ ಮಾಡಿ ನಿದ್ದೆ ಮಾಡ್ತೀವಿ, ಯಾಕಂದ್ರೆ ನಾನು ನೈಟ್ ಶಿಫ್ಟ್ ಮಾಡಿದ್ದೀನಿ, ಹಂಗಾಗಿ ಆ ಎಕ್ಸ್ಪೀರಿಯನ್ಸ್ ಇದೆ. ಸೊ ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ ಮಾಡಿ ಮಲಗ್ತೀವಿ, ಮಧ್ಯಾಹ್ನ ಮತ್ತೆ ಊಟಕ್ಕೆ ಅಂತ ಹೇಳ್ತೀವಿ. ಸೊ ಡೇ ಟೈಮು ತಿಂತೀವಿ, ನೈಟ್ ಶಿಫ್ಟ್ ಮಾಡ್ಬೇಕಾದ್ರೂ ತಿಂತೀವಿ, ಕ್ರೇವಿಂಗ್ಸ್ ಜಾಸ್ತಿ ಇರುತ್ತೆ. ಸೊ ಈ ಫುಡ್ ಹ್ಯಾಬಿಟ್ಸ್ ಹೇಗೆ ಎಫೆಕ್ಟ್ ಆಗುತ್ತೆ ಸ್ಪೆಷಲಿ ಮಹಿಳೆಯರಲ್ಲಿ ಅಂತ? ಅಂದರೆ
ಅಪರೂಪಕ್ಕೆ ನೀವು ಜಂಕ್ ಫುಡ್ ತಿನ್ನೋದು ಬೇರೆ, ಬಟ್ ಡೈಲಿ ನೈಟ್ ಶಿಫ್ಟ್ಸ್ ಇರುವಾಗ ಡೇ ಟು ಡೇ ಬೇಸಿಸ್ ನೀವು ಜಂಕ್ ಫುಡ್ ತಿಂದರೆ ಡೆಫಿನೆಟ್ ಆಗಿ ಬೊಜ್ಜುತನ ಜಾಸ್ತಿ ಆಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ ಅದು ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಈಸಿಯಾಗಿ ಡೈಜೆಸ್ಟ್ ಆಗುವಂಥ ಫುಡ್ ತಿನ್ನಬೇಕು. ಪ್ಲಸ್ ಈಗ ನೈಟ್ ಶಿಫ್ಟ್ಸ್ ಇದ್ದರೆ ಹಾರ್ಮೋನ್ಸ್ ಅದೇ ಥರ ಉತ್ಪತ್ತಿ ಆಗಲ್ಲ. ಬೆಳಗ್ಗೆ ಹೊತ್ತು ನಿಮ್ಮದು ಹಾರ್ಮೋನ್ಸ್ ಎಲ್ಲ ಆಕ್ಟಿವ್ ಆಗಿರುತ್ತೆ, ನೀವು ಏನೇ ತಿಂದ್ರೂ ಅದು ಜೀರ್ಣನೂ ಆಗುತ್ತೆ. ರಾತ್ರಿ ಹೊತ್ತು ನಿಮ್ಮದು ತಿಂದಿದ್ದೆಲ್ಲ ಜೀರ್ಣ ಆಗಲ್ಲ, ಅದು ಬೊಜ್ಜಾಗಿ ಶೇಖರಣೆ ಆಗುತ್ತೆ ಅಷ್ಟೇ. ಸೊ ಅದರಿಂದಾಗಿ ನೈಟ್ ಹೊತ್ತು ತುಂಬ ಈಸಿಯಾಗಿ ಜೀರ್ಣ ಆಗುವಂಥದ್ದು ಸಲಾಡ್ಸ್ ಇರ್ಬೋದು, ಡ್ರೈ ಫ್ರೂಟ್ಸ್ ಇರ್ಬೋದು, ಅಥವಾ ಫ್ರೂಟ್ಸ್ ಇರ್ಬೋದು, ಅಥವಾ ಒಂದು ಲೈಟ್ ಮೀಲ್ ಅಂಥದ್ದು ತಿನ್ನಬೇಕು, ಆರೋಗ್ಯಕರವಾಗಿರುವಂಥದ್ದು. ಅದು ಬಿಟ್ಟು ಜಂಕ್ ಫುಡ್ಸು ಆದಷ್ಟು ತಿಂದೇ ಇರಬೇಕು. ಓಕೆ, ನಿದ್ದೆ ಬರಲ್ಲ ಅಂತ ಹೆಚ್ಚು ಟೀ ಕಾಫಿ ಕುಡಿಯೋದು ನೈಟ್ ಟೈಮಲ್ಲಿ, ಇದು ಎಷ್ಟು ಎಫೆಕ್ಟ್ ಮಾಡುತ್ತೆ? ಅಂದ್ರೆ ಟೀ ಕಾಫಿ ಲೆಕ್ಕಕ್ಕಿಂತ ಹೆಚ್ಚಾಗಿ ಕುಡಿದ್ರೆ ಎಫೆಕ್ಟ್ ಆಗುತ್ತೆ ಅನ್ನೋದು ನಮಗೆ ನಾರ್ಮಲ್ ಆಗಿ ಗೊತ್ತಿದೆ. ಸೊ ಯೂಶಲಿ ಡಾಕ್ಟರ್ಸ್ ಹೇಳ್ತಾರೆ ದಿನಕ್ಕೆ 1 to 2 ಕಪ್ ಇಸ್ ಓಕೆ, ಅದಕ್ಕಿಂತ ಜಾಸ್ತಿ ಆದ್ರೆ ಎಫೆಕ್ಟ್ ಆಗುತ್ತೆ ಅಂತ. ಸೊ ನೈಟ್ ಶಿಫ್ಟ್ ಅಲ್ಲಿ ಐ ಥಿಂಕ್ ಫ್ರೀಕ್ವೆಂಟ್ಲಿ ತಗೋತಾ ಇರ್ತಾರೆ, ನಿದ್ದೆ ಬರಬಾರ್ದು, ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ ಇಲ್ಲ ಅಂದ್ರೆ ಕೆಲ್ಸದ ಮೇಲೆ ಅಂತ. ಸೊ ಒಂದ್ ಕಡೆಯಿಂದ ನಿದ್ದೆಗೆಟ್ಟಿರ್ತಾರೆ, ಅದು ಒಂದು ಪ್ಲಸ್. ಅದ್ರ ಜೊತೆಗೆ ಹೆಚ್ಚು ಟೀ ಕಾಫಿ ಕುಡಿಯೋದು. ಸೊ ಈ ಕೆಫಿನ್ ಎಲ್ಲ ಎಷ್ಟು ಎಫೆಕ್ಟ್ ಆಗುತ್ತೆ ನಮ್ಮ ಬಾಡಿಗೆ? ಸೊ ಕೆಫಿನ್ ಜಾಸ್ತಿ ತಗೊಂಡ್ರೆ ಡೆಫಿನೆಟ್ ಆಗಿ ನಿದ್ದೆ ಬರಲ್ಲ. ಅದಕ್ಕೆ ನಾವು ಹೇಳೋದು ಕೆಲಸ ಸ್ಟಾರ್ಟ್ ಮಾಡುವಾಗ, ಈಗ ನೈಟ್ ಶಿಫ್ಟ್ಸ್ ನಿಮ್ದು ಒಂದು 6-7 ಗಂಟೆಗೆ ಸ್ಟಾರ್ಟ್ ಆಗ್ತದೆ ಅಂದ್ರೆ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಗ್ಲಾಸ್ ಕಾಫಿ ತಗೋಬಹುದು. ಹೇಗೆ ನಿಮ್ಗೆ ಈಗ ಬೆಳಿಗ್ಗೆ ಒಂದು 5 ಗಂಟೆ ತನಕ ಕೆಲಸ ಇದೆ ಅಂದ್ರೆ ಒಂದು 12 ಗಂಟೆ ತನಕ ನೀವು ತಗೋಬಹುದು, ಆಮೇಲೆ ನೀವು ತಗೊಳಕ್ ಹೋಗ್ಬಾರ್ದು. ಇನ್ನೇನ್ ನಿದ್ದೆ ಮಾಡಕ್ ಇನ್ನೊಂದು 4-5 ಗಂಟೆ ಇದೆ, ಆಗ ನೀವು ತಗೊಂಡ್ರೆ ನಿಮಗೆ ಬೆಳಿಗ್ಗೆ ನಿದ್ದೆ ಬರಲ್ಲ ಸರಿಯಾಗಿ. ಓಕೆ, ಡೇ ನಿದ್ದೆಗೆ ಅದು ಎಫೆಕ್ಟ್ ಆಗುತ್ತೆ. ಹೌದು. ಸೊ ಡೆಫಿನೆಟ್ ಆಗಿ ಕೆಫಿನ್ ಇಂಟೇಕ್ ಜಾಸ್ತಿ ತಗೋಬಾರ್ದು ನೈಟ್ ಶಿಫ್ಟ್ಸ್ ಅಲ್ಲಿ ಇರುವಾಗ, ಅದು ನಮ್ದು ಸ್ಲೀಪ್ ಕ್ವಾಲಿಟಿ ಬೆಳಗ್ಗೆದಕ್ಕೆ ಎಫೆಕ್ಟ್ ಆಗುತ್ತೆ. ಓಕೆ ಓಕೆ. ಇನ್ನು ಶಿಫ್ಟ್ ವರ್ಕರ್ಸ್ ಅಲ್ಲಿ ಕೆಲವರಿಗೆ ಹೆಂಗಿರುತ್ತೆ ಅಂದ್ರೆ ಒಂದು ವಾರ ಡೇ ಶಿಫ್ಟ್ ಇರುತ್ತೆ, ಇನ್ನೊಂದು ವಾರ ನೈಟ್ ಶಿಫ್ಟ್ ಇರುತ್ತೆ, ಇನ್ನೊಂದು ವಾರ ಸೆಕೆಂಡ್ ಶಿಫ್ಟ್ ಇರುತ್ತೆ, ಅಂದ್ರೆ ಮಧ್ಯಾಹ್ನದಿಂದ ರಾತ್ರಿ 12 ಗಂಟೆ ತನಕ. ಕೆಲವೊಂದು ವಾರದಲ್ಲಿ ನೈಟ್ ಶಿಫ್ಟ್ ಬರುತ್ತೆ. ಸೊ ವೀಕ್ಲಿ ಅಥವಾ ಮಂತ್ಲಿ ಆ ರೊಟೇಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಮ್ಮ ಬಾಡಿ ಈಗ ನೈಟ್ ಶಿಫ್ಟ್ ಅಂದ್ರೆ ಅಟ್ಲೀಸ್ಟ್ ನೈಟ್ ಶಿಫ್ಟ್ಗಾದ್ರೂ ಅಡ್ಜಸ್ಟ್ ಆಗಿರ್ಬೇಕು. ಇದು ಆತರ ಅಲ್ಲ, ನಮ್ಮ ಬಾಡಿ ಇನ್ನೇನ್ ಅಡ್ಜಸ್ಟ್ ಆಗುತ್ತೆ ಅನ್ನೋಷ್ಟೊತ್ತಿಗೆ ಇನ್ನೊಂದು ಶಿಫ್ಟ್ ಬಂದ್ಬಿಡುತ್ತೆ. ಸೊ ಇದನ್ನ ಬಾಡಿ ಹೆಂಗ್ ತಡ್ಕೋಬೇಕಾಗುತ್ತೆ, ಅಥವಾ ಇದರಿಂದ ನಮ್ಮ ದೇಹಕ್ಕೆ ಹೇಗೆ ಎಫೆಕ್ಟ್ ಆಗುತ್ತೆ? ಈಗ ಚೇಂಜ್ ಆಫ್ ಶಿಫ್ಟ್ ಇರುತ್ತಲ್ಲ ಇದರಿಂದ. ಸೊ ಚೇಂಜ್ ಆಫ್ ಶಿಫ್ಟ್ ಇನ್ನೂ ತುಂಬಾನೇ ಕೆಟ್ಟದ್ದು ನಮ್ಮ ಆರೋಗ್ಯಕ್ಕೆ. ಅಟ್ಲೀಸ್ಟ್ ಫಿಕ್ಸ್ಡ್ ಶಿಫ್ಟ್ ಇದ್ರೆ ನಾವು ಒಂದು ಓಕೆ ಈ ಟೈಮಿಗೆ ನಾವು ನಿದ್ದೆ ಮಾಡ್ತೀವಿ, ಈ ಟೈಮ್ಗೆ ಆಹಾರ ತಗೋತೀವಿ ಅಂತ ಮಾಡ್ಕೊಂಡ್ರೆ ನಮ್ದು ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗಿರುತ್ತೆ. ಎವ್ರಿ ಡೇ ಒಂದಿನ ಮಧ್ಯಾಹ್ನ ಒಂದಿನ ರಾತ್ರಿ ಈ ತರ ನಾವು ಕೆಲಸ ಮಾಡ್ತಾ ಇದ್ರೆ ನಮ್ದು ಬಾಡಿಗೂ ಕನ್ಫ್ಯೂಸ್ ಆಗುತ್ತೆ, ಯಾವ ಟೈಮಲ್ಲಿ ಯಾವ ಹಾರ್ಮೋನ್ಸ್ ಯಾವುದು ಕೆಮಿಕಲ್ಸ್ ಪ್ರೊಡ್ಯೂಸ್ ಆಗಬೇಕು ಅದು ಆಗಲ್ಲ. ಅದು ನಮ್ದು ದೇಹಕ್ಕೆ ಇನ್ನೂ ಜಾಸ್ತಿ ಹಾನಿಕರ. ಫಿಕ್ಸ್ಡ್ ಶಿಫ್ಟ್ ಇದ್ರೂ ಒಳ್ಳೇದಂತ ಹೇಳಲ್ಲ ನಾನು, ಬಟ್ ಈ ರೊಟೇಷನ್ ಆಗೋದು ಇನ್ನೂ ಜಾಸ್ತಿ ಹಾನಿಕರ. ಸೊ ಫಿಕ್ಸ್ ಶಿಫ್ಟ್ ಇದ್ರೆ ಅಟ್ಲೀಸ್ಟ್ ಗೊತ್ತಿರುತ್ತೆ ನಮ್ಮ ಬಾಡಿಗೆ, ಓಕೆ ಇನ್ನು ಇಷ್ಟೊತ್ತಿಗೆ ತಿಂತಾನೆ ಇಷ್ಟೊತ್ತಿಗೆ ಮಲಗ್ತಾನೆ ಅನ್ನೋದು ನಮ್ಮ ಬಾಡಿಗೆ ಗೊತ್ತಿರುತ್ತೆ. ಸೊ ಬಯಾಲಜಿಕಲ್ ಕ್ಲಾಕ್ ಅಂತ ನೀವೇನಾಗ್ಲೇ ಹೇಳಿದ್ರಿ. ಸೊ ಶಿಫ್ಟ್ ಚೇಂಜ್ ಆಗ್ತಾ ಇದ್ದಾಗ ಈ ಪ್ರಾಬ್ಲಮ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಇದರಿಂದಾನು ಹಾರ್ಮೋನಲ್ ಇಶ್ಯೂಸ್, ಪೀರಿಯಡ್ಸ್ ರಿಲೇಟೆಡ್ ಇಶ್ಯೂಸ್ ಬರ್ಬೋದು, ಇನ್ನು ಜಾಸ್ತಿನೇ ಬರ್ಬೋದು. ಓಕೆ, ಹೌದು ಹೌದು. ಈ ನೈಟ್ ಶಿಫ್ಟ್ ಅಥವಾ ರಾತ್ರಿ ನಿದ್ದೆಗೆಡೋದ್ರಿಂದ ಪ್ರೆಗ್ನೆನ್ಸಿಗೆ ಏನಾದರೂ ಸಮಸ್ಯೆ ಉಂಟಾಗುತ್ತೆ ಡಾಕ್ಟರ್? ನೈಟ್ ಶಿಫ್ಟ್ಸ್ ನಾನು ಪ್ರೆಗ್ನೆನ್ಸಿ ಅವರಿಗೆ ಆದಷ್ಟು ಹೇಳ್ತೀನಿ, ನೈಟ್ ಶಿಫ್ಟ್ಸ್ ಇದ್ರೆ ಡೇ ಶಿಫ್ಟಿಗೆ ಕನ್ವರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ. ಅಂದರೆ ಸ್ಟ್ರೆಸ್ ಜಾಸ್ತಿ ಇದ್ದಷ್ಟು ಪ್ರೆಗ್ನೆನ್ಸಿಗೆ ಒಳ್ಳೇದಲ್ಲ. ನಾನು ನಿಮಗೆ ಮುಂಚೆನೇ ಹೇಳ್ದಂಗೆ ಅಬೋರ್ಷನ್ ಅಥವಾ ಗರ್ಭಪಾತ ಆಗುವಂಥ ರಿಸ್ಕ್ ಸ್ವಲ್ಪ ಜಾಸ್ತಿ, ಅಥವಾ ಟೈಮಿಗೆ ಮುಂಚೆನೇ ಲೇಬರ್ ಪೇನ್ ಬರೋ ರಿಸ್ಕ್ ಅಂಥದ್ದು ಜಾಸ್ತಿ. ಮಗು ಬೆಳವಣಿಗೆ ಸರಿಯಾಗಿ ಆಗದೆ ಇರ್ಬೋದು, BP ಪ್ರೆಗ್ನೆನ್ಸಿಲಿ BP ಬರ್ಬೋದು ಪೇಷಂಟ್ಸ್ಗಳಿಗೆ. ಸೊ ಡೆಫಿನೆಟ್ ಆಗಿ ನಾವು ನೈಟ್ ಶಿಫ್ಟ್ಸ್ ಇದ್ರೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದಾರೆ ಅಥವಾ ಪ್ರೆಗ್ನೆಂಟ್ ಆಲ್ರೆಡಿ ಇದ್ದಾರೆ ಅವರಿಗೆ ಹೇಳ್ತೀವಿ ಅಟ್ಲೀಸ್ಟ್ ಅಡ್ಜಸ್ಟ್ ಮಾಡ್ಕೊಳಕ್ ಆಗತ್ತೆ ಡೇ ಟೈಮ್ ಶಿಫ್ಟಿಗೆ ಅಂತ ನೋಡ್ಕೊಳ್ಳಿ ಅಂತ ಹೇಳಿ. ಓಕೆ, ಈಗ ಆಲ್ರೆಡಿ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಹೇಳಿದಾಗ ಅದು ಒಂದು ಲೆಕ್ಕ ಬೇರೆ. ಆದ್ರೆ ಈಗ ಮ್ಯಾರಿಡೇ ಅಲ್ಲ, ಈಗ ಮದುವೆ ಆಗಿಲ್ಲ, ಬಟ್ ಅವ್ರು ಇರುವಂತ ಕೆಲಸ ನೈಟ್ ಶಿಫ್ಟ್ ಕೆಲಸನೇ ಇರುತ್ತೆ. ಸೊ ಕೆಲವೊಂದಿಷ್ಟು ವರ್ಷ ಆದ್ಮೇಲೆ ಮದುವೆ ಆಗುತ್ತೆ, ಅದಾದ್ಮೇಲೆ ಮಕ್ಳು ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಸೊ ನಾನು 2-3 ವರ್ಷದಿಂದ ಮಾಡ್ತಾ ಇರುವಂತಹ ನೈಟ್ ಶಿಫ್ಟ್ ನಂಗೆ ಅದಾದ್ಮೇಲೆ 2-3 ವರ್ಷ ಆದ್ಮೇಲೆ ಮಗು ಬೇಕು ಅಂದಾಗ ಅದು ಲಾಂಗ್ ಟರ್ಮ್ ಅಲ್ಲಿ ಎಫೆಕ್ಟ್ ಆಗುತ್ತಾ ಅಂತ ನಮ್ಗೆ?
ಅದರ ಇಫೆಕ್ಟ್ ಅಂದರೆ ಅಟ್ಲೀಸ್ಟ್ ಒಂದು 6 ರಿಂದ 7 ತಿಂಗಳು ಮಿನಿಮಮ್ ಇರುತ್ತೆ. ಆಮೇಲೆ ಅವರು ಡೇ ಟೈಮ್ಗೆ ಶಿಫ್ಟ್ ಮಾಡಿಕೊಂಡ್ರೆ ನಿಧಾನಕ್ಕೆ ಅವರ ಬಾಡಿ ನಾರ್ಮಲ್ಗೆ ಬರುತ್ತೆ, ಬಟ್ ಟೈಮ್ ತಗೊಳುತ್ತೆ. ಓಕೆ. ಇನ್ನು ಮಹಿಳೆಯರಿಗೆ ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ ಹೊಟ್ಟೆ ಬೊಜ್ಜು ಅಥವಾ ಹೊಟ್ಟೆಯ ಭಾಗದಲ್ಲಿ ಹೆಚ್ಚು ಮಾಂಸಖಂಡಗಳು ಬೆಳೆಯುವಂತ ಸಾಧ್ಯತೆ ಇರುತ್ತೆ, ಅಥವಾ ಸೆಂಟ್ರಲ್ ಒಬೆಸಿಟಿ ಆಗುತ್ತೆ ನೈಟ್ ಶಿಫ್ಟ್ ಮಾಡಿದವ್ರಿಗೆ ಅಂತ ಹೇಳ್ತಾರೆ. ಇದು ನಿಜವಾಗಿಯೂ ಹೌದಾ ಡಾಕ್ಟರ್? ಅಂದ್ರೆ ಮಹಿಳೆಯರಲ್ಲಿ ಯಾಕೆ ಈ ತರ ಪ್ರಾಬ್ಲಮ್ಸ್ ನೈಟ್ ಶಿಫ್ಟ್ ನಿಂದ ಅಥವಾ ರಾತ್ರಿ ನಿದ್ದೆಗೆಡೋದ್ರಿಂದ ಉಂಟಾಗಬಹುದು? ಅದೇ ನಾನು ಒಂದು ಹೇಳ್ದಂಗೆ, ಒಂದು ಹಾರ್ಮೋನಲ್ಲಿ ಏರುಪೇರು, ನಮ್ಮದು ಡೈಜೆಷನ್ಗೆ ರಿಲೇಟೆಡ್ ಏನು ಹಾರ್ಮೋನ್ಸ್ ಇದ್ದರೆ ಅದರ ಏರ್ಪೇರಿಂದಾಗಿ ಹಂಗಾಗುತ್ತೆ. 2ನೇದು ವ್ಯಾಯಾಮ ಇಲ್ಲದೆ ಇರೋದು. 3ನೇದು ರಾತ್ರಿ ಅಟ್ಲೀಸ್ಟ್ ಒಂದು 70% ಫುಡ್ ತಗೊಳ್ಳೋದು ಅವರು ಆರೋಗ್ಯಕರವಾದಂತಹ ಫುಡ್ ತಗೊಳ್ಳಲ್ಲ. ಸೊ ಇದೆಲ್ಲ ಸೇರಿ ಅವರಿಗೆ ವ್ಯಾಯಾಮ ಮಾಡೋಕ್ಕಂತೂ ಟೈಮೇ ಸಿಗಲ್ಲ. ಸೊ ಇದೆಲ್ಲ ಸೇರಿ ಅವರಿಗೆ ಬೊಜ್ಜುತನ ಜಾಸ್ತಿ ಆಗುತ್ತೆ. ಓಕೆ. ಸೊ ಈ ನೈಟ್ ಶಿಫ್ಟ್ ವರ್ಕ್ ಅಥವಾ ರಾತ್ರಿ ನಿದ್ದೆಗೆಡೋದು ಮೆನೋಪಾಸ್ಗೂ ಇದಕ್ಕೂ ಕನೆಕ್ಷನ್ಸ್ ಏನಾದರೂ ಇದೆಯಾ? ಅಂದ್ರೆ ಏಜ್ ಆದ್ಮೇಲೆ ಮೆನೋಪಾಸ್ ಆಗುತ್ತೆ, ಒಂದು ಆಫ್ಟರ್ 50 ಅಂತ ಹೇಳ್ತಾರಲ್ವಾ. ಸೊ ಈಗ ನಾನು ಕೆಲಸ ಮಾಡ್ತಾ ಇದ್ದೀನಿ, ಒಂದು ಲಾಂಗ್ ಟರ್ಮ್ ಅಲ್ಲಿ ಆಗ್ಲೇ ಹೇಳ್ದಾಗ ಈಗ ಹೇಗೆ ಪ್ರೆಗ್ನೆನ್ಸಿಗೆ ಎಫೆಕ್ಟ್ ಆಗುತ್ತೆ ಅಂತ ಕೇಳೋದ್ನು, ಇನ್ ದ ಸೇಮ್ ವೇ ಮೆನೋಪಾಸ್ ಟೈಮಲ್ಲಿ ಏನಾದರೂ ಒಂದು ಸ್ವಲ್ಪ ಕಿರಿಕಿರಿ ಉಂಟು ಮಾಡಬಹುದಾ ಈ ನೈಟ್ ಶಿಫ್ಟ್ಗಳು ಅಂತ? ಸೊ ಅಂದರೆ ಈಗ ನಾರ್ಮಲಿ 45 ರಿಂದ 52 ವರ್ಷ ಮೆನೋಪಾಸ್ ಆಗುವಂಥ ಟೈಮ್. ಸೊ ಅದೇ ಈಗ ನೈಟ್ ಶಿಫ್ಟ್ಸ್ ಮಾಡೋರಿಗೆ ಸ್ವಲ್ಪ ಮುಂಚೆನೇ ಮೆನೋಪಾಸ್ ಆಗೋ ಚಾನ್ಸಸ್ ಇರುತ್ತೆ. ಮೆನೋಪಾಸ್ ಆದರೆ ಯೂಶಲಿ ಹಾಟ್ ಫ್ಲಶಸ್ ಅಂತ ಹೇಳ್ತೀವಿ, ಮೈಯೆಲ್ಲ ಬಿಸಿಯಾಗಿ ಅವರಿಗೆ ಬೆವರು ಬಂದಂಗೆ ಆಗುತ್ತೆ. ಈ ಥರ ಸಿಂಪ್ಟಮ್ಸ್ ಎಲ್ಲ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ಇದು ನಮ್ಮದು ಅಂಡಾಣು ಅಂತ ಏನು ಹೇಳ್ತೀವಿ, ಅದ್ರ ಕ್ವಾಲಿಟಿ ಮೇಲೇನೂ ಎಫೆಕ್ಟ್ ಆಗುತ್ತೆ. ಪೆರುಮೆನೋಪಾಸ್ ಅಲ್ಲೂ ಕೂಡ ಎಫೆಕ್ಟ್ ಆಗಬಹುದು? ಹೌದು. ಓಕೆ ಡಾಕ್ಟರ್, ಹಾಗಿದ್ರೆ ಇದೆಲ್ಲ ವಿಚಾರವನ್ನ ಬಿಟ್ಟು ಬೇರೆ ಯಾವ್ದಾದ್ರು ಕ್ರಾನಿಕ್ ಕಂಡೀಷನ್ ಅಲ್ಲಿ ನೀವು ಆಗ ಹೇಳಿದ್ರಿ ಕ್ಯಾನ್ಸರ್ಗಳು ಬರುತ್ತೆ ಅಂತ, ಅಂದಾಜು ಒಂದು ಎಷ್ಟು ಪರ್ಸೆಂಟೇಜ್ ಬರೋ ಚಾನ್ಸಸ್ ಇರುತ್ತೆ ಕ್ರಾನಿಕ್ ಕಂಡೀಷನ್ಗಳು, ಅಂದ್ರೆ ನಿದ್ದೆಗೆಡೋದ್ರಿಂದ ನಾನು ಸ್ಪೆಷಲಿ ಹೇಳ್ತಾ ಇರೋದು? ಸೊ ಈಗ ಈ ಕ್ಯಾನ್ಸರ್ ಅಥವಾ ಏನೇ ಕ್ರಾನಿಕ್ ಕಂಡೀಷನ್ ಅದು ಬರೀ ಒಂದೇ ವಿಷಯದಿಂದ ಬರೋವಂಥದ್ದಲ್ಲ. ಜೆನೆಟಿಕ್ ಇರ್ಬೋದು, ಫುಡ್ ಇರ್ಬೋದು, ನಮ್ಮ ಲೈಫ್ ಸ್ಟೈಲ್, ಸುಮಾರು ವಿಷಯಗಳಿಂದ ಬರುತ್ತೆ. ಸೊ ಬ್ರೆಸ್ಟ್ ಕ್ಯಾನ್ಸರ್ ನಾನು ನಿಮಗೆ ಹೇಳ್ದಂಗೆ ನಾರ್ಮಲ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ, ಒಂದು 3-5% ಜಾಸ್ತಿ ನೈಟ್ ಶಿಫ್ಟ್ಸಲ್ಲಿ ಅಂತ ಹೇಳ್ತೀವಿ. ಬಟ್ ಅದು ಒಂದೇ ರೀಸನ್ ಅಂತ ಅಲ್ಲ, ಬೇರೆ ಬೇರೆ ಕಾರಣಗಳಿಂದ ಬರುತ್ತೆ. ಹೌದು. ಈಗ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮಹಿಳೆಯರಿಗೆ ಈ ಥರ ಪ್ರಾಬ್ಲಮ್ಸ್ ಆಯಿತು, ನೀವು ಹೇಳ್ದಂಗೆ ಪೀರಿಯಡ್ಸ್ ಇಶ್ಯೂಸ್ ಅಥವಾ ಮೆನ್ಸ್ಟ್ರುವಲಲ್ಲಿ ಬ್ಲೀಡಿಂಗ್ ಆಗೋ ಅಂಥದ್ದು ಎಲ್ಲ ಇಶ್ಯೂಸ್ ಆಯಿತು, ಮೂಡ್ ಸ್ವಿಂಗ್ಸ್ ಎಲ್ಲ. ಆದರೆ ಕೆಲಸ ಬಿಡೋದಕ್ಕೆ ಆಗೋದಿಲ್ಲ, ಕೆಲಸ ಅವ್ರಿಗೆ ಮಾಡಲೇಬೇಕಾಗತ್ತೆ, ಒಂದು ಜೀವನಕ್ಕೊಂದು ದಾರಿ ಅನ್ನೋ ಹಾಗೆ. ನಿಮ್ಮ ಹತ್ರ ಬರ್ತಾರೆ, ಡಾಕ್ಟರ್ಸ್ ಹತ್ರ ಬಂದಾಗ ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡೋದನ್ನ ತಪ್ಪಿಸೋದಿಕ್ ಆಗೋದಿಲ್ಲ, ಬಟ್ ನೀವು ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀರಾ. ಸೊ ಟ್ರೀಟ್ಮೆಂಟ್ ತಗೊಳ್ತಾ ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾನೆ ಇರ್ತಾರೆ. ಹಾಗಿದ್ರೆ ಟ್ರೀಟ್ಮೆಂಟ್ ಎಫೆಕ್ಟಿವ್ ಆಗುತ್ತಾ? ಅಲ್ಲೊಂದು ಪ್ರಶ್ನೆ ಬರುತ್ತೆ ಅಲ್ವಾ. ಸೊ ನಮ್ದು ಲೈಫ್ ಸ್ಟೈಲ್ ಅಲ್ಲಿ ಏನು ಚೇಂಜಸ್ ಆಗಿಲ್ಲ, ಬಟ್ ಡಾಕ್ಟರ್ ಕೊಟ್ಟಿರೋ ಮೆಡಿಸಿನ್ ಅನ್ನ ತಗೊಳ್ತಾ ಇದ್ದೀನಿ, ಸಾಕಾಗುತ್ತಾ ಅಷ್ಟೇ ಅಂತ? ಸೊ ಅವರು ಅಂದ್ರೆ ಈಗ ನೈಟ್ ಶಿಫ್ಟ್ ಮಾಡೋರು ಈ ತರ ಪ್ರಾಬ್ಲಮ್ಸ್ ಇದ್ಕೊಂಡು ಬಂದ್ರೆ ನಾನು ಹೇಳ್ದಂಗೆ ಒಂದು ಟೈಮ್ ಫಿಕ್ಸ್ ಮಾಡ್ಕೋಬೇಕು, ಅದನ್ನು ರುಟೀನಾಗಿ ಫಾಲೋ ಮಾಡಬೇಕು. ನಾನು ಈ ಟೈಮ್ಗೆ ಮಲ್ಕೋತೀನಿ ಅಂದರೆ ಅದೇ ಟೈಮ್ಗೆ ಮಲ್ಕೋಬೇಕು. ಆಮೇಲೆ ಫುಡ್ ಇಂಟೇಕು ಅಷ್ಟೇ. ಈಗ ಅಟ್ಲೀಸ್ಟ್ ಈಗ ಅವರು ಬೆಳಿಗ್ಗೆ ಬರ್ತಾರೆ ಮನೆಗೆ, ಬಂದಾಗ ಒಂದು ಲೈಟ್ ಫುಡ್ ತಿನ್ನಬೇಕು. ತುಂಬ ಹೆವಿ ಫುಡ್ ತಿಂದರೆ ಜೀರ್ಣ ಆಗಲ್ಲ, ಪುನಃ ಅವರಿಗೆ ನಿದ್ದೆ ಬರಲ್ಲ. ಪ್ಲಸ್ ಈಗ ಕತ್ಲೆ ಇಟ್ಕೋಬೋದು, ರೂಮ್ ಕತ್ಲೆ ಇಟ್ಕೋಬೋದು, ಮನೇಲಿ ಹೇಳ್ಬೋದು ಜಾಸ್ತಿ ಸೌಂಡ್ ಶಬ್ದ ಬರ್ದೇ ಇರೋ ಥರ ನೋಡ್ಕೊಳ್ಳೋಕ್ಕೆ. ಆಮೇಲೆ ಅವರು ಸಾಯಂಕಾಲ ಎದ್ಮೇಲೆ ಒಂದು ವ್ಯಾಯಾಮ ಅಂತ ಒಂದು ರುಟೀನ್ ಮಾಡ್ಕೊಂಡ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಈವ್ನಿಂಗ್ ಅಲ್ಲ, ಹೌದು, ಏನಿಲ್ಲ ಅಂದ್ರೆ ಒಂದು ಅರ್ಧ ಗಂಟೆ, ಅಟ್ಲೀಸ್ಟ್ ಒಂದು 4-5 ದಿನ ವಾರದಲ್ಲಿ ವ್ಯಾಯಾಮ ಅಂತ ಮಾಡ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಪ್ಲಸ್ ಅವರು ನೈಟ್ ಶಿಫ್ಟ್ ಹೋಗೋ ಮುಂಚೆ ಒಂದು ಎಲ್ಲ ಫುಡ್, ಪ್ರೋಟೀನ್ಸ್, ವಿಟಮಿನ್ಸ್ ಎಲ್ಲ ಇರುವಂಥದ್ದು ಒಂದು ಆರೋಗ್ಯಕರವಾದಂಥ ಫುಡ್ ಚೆನ್ನಾಗಿ ತಿನ್ನಬೇಕು. ಸೊ ನಾನು ಯೂಶಲಿ ಹೆಚ್ಚು ನೋಡ್ದಂಗೆ ಬೆಳಗ್ಗೆ ಹೊತ್ತು ತಿನ್ನಲ್ಲ, ಆಮೇಲೆ ಸಾಯಂಕಾಲದ ಹೊತ್ತು ಒಂದು ಊಟ ಮಾಡ್ತಾರೆ, ಆಮೇಲೆ ರಾತ್ರಿ ಹೊತ್ತು ಏನಾದರೂ ಅಲ್ಲಿ ಆರೋಗ್ಯ ಇಲ್ಲದೆ ಇರೋವಂಥದ್ದು ಏನೋ ಒಂದು ತಿಂತಾರೆ. ಸೊ ಇದು ಹೆಚ್ಚು ನೋಡುವಂಥದ್ದು. ಬಟ್ ಅವರು ಟೈಮ್ ಎಲ್ಲ ಫಿಕ್ಸ್ ಮಾಡಿಕೊಂಡು ಆರೋಗ್ಯಕರವಾದ ರೂಟೀನ್ ಬೆಳಿಗ್ಗೆ ಫಾಲೋ ಮಾಡಿದ್ರೆ ಇದೆಲ್ಲ ಪ್ರಾಬ್ಲಮ್ಸ್ ತುಂಬಾ ಎಕ್ಸ್ಟೆಂಟ್ ಕಮ್ಮಿ ಆಗುತ್ತೆ ಅಂತ. ಓಕೆ. ಸೊ ಈಗ ರಾತ್ರಿ ನಿದ್ದೆಗೆಟ್ಟು ಈ ತರ ಹೆಲ್ತ್ ಇಶ್ಯೂಸ್ ಆಗ್ತಾ ಇರುತ್ತಲ್ವಾ, ಸೊ ಆ ತರ ಹೆಲ್ತ್ ಇಶ್ಯೂಸ್ ಆಗಿ ನಿಮ್ಮ ಹತ್ರ ಬಂದಾಗ ಟ್ರೀಟ್ಮೆಂಟ್ ಏನಿರುತ್ತೆ? ಈಗ ನಾರ್ಮಲ್ ಆಗಿ PCOS ಅಥವಾ ಪೀರಿಯಡ್ಸ್ ಇಶ್ಯೂ ಬಂದಾಗ ಅವ್ರಿಗೆ ಕೊಡೋ ಟ್ರೀಟ್ಮೆಂಟ್ ಅನ್ನು ಇವ್ರಿಗೆ ಕೊಡ್ತೀರಾ? ಇಲ್ಲ, ಇವ್ರದ್ದು ಕಾಸ್ ಬೇರೆ ಇದೆ, ಇವರಿಗೆ ನಿದ್ದೆ ಕಡಿಮೆ ಆಗಿ ಈ ತರ ಹೆಲ್ತ್ ಇಶ್ಯೂಸ್ ಆಗಿದೆ, ಸೊ ಇವರಿಗೆ ಟ್ರೀಟ್ಮೆಂಟ್ ಬೇರೆ ಇರುತ್ತಾ ಅಂತ? ಸೊ PCOS ಆಗಲಿ ಅಥವಾ ಬೇರೆ ಈಗ ಬೇರೆ ಏನೇ ತೊಂದರೆ ಇರಲಿ,
ಮೇಯ್ನಾಗಿ ಲೈಫ್ ಸ್ಟೈಲ್ ಎಲ್ರಿಗೂ ಸಜೆಸ್ಟ್ ಮಾಡ್ತೀವಿ. ಡೆಫಿನೆಟಾಗಿ ಇವ್ರದ್ದು ಪ್ರಾಬ್ಲಮ್ ಬಂದಿರೋದೇ ಈ ಲೈಫ್ ಸ್ಟೈಲಿಂದಾಗಿ, ರಾತ್ರಿ ನಿದ್ದೆ ಮಾಡದೇ ಇರೋದ್ರಿಂದ. ಸೊ ಅವರಿಗೆ ಒಂದು 70% ಅವ್ರ ಪ್ರಾಬ್ಲಮ್ಮು ಸಾಲ್ವ್ ಆಗೋದೇ ನಾವು ಅವ್ರು ಕರೆಕ್ಟಾಗಿ ನಾವು ಹೇಳೋ ಲೈಫ್ ಸ್ಟೈಲ್ ಫಾಲೋ ಮಾಡಿದ್ರೆ. ಬೆಳಗ್ಗೆ ಅವರು ನಿದ್ದೆ ಮಾಡಲಿ, ಬಟ್ ಅಟ್ಲೀಸ್ಟ್ ಆ ಲೈಫ್ ಸ್ಟೈಲ್ ಫಾಲೋ ಮಾಡಿದ್ರೆ ಒಂದು 70% ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬಟ್ ಮೆಡಿಸಿನಲ್ಲಿ ಬಂದ್ಬಿಟ್ಟು ಮಾತ್ರೆಗಳಲ್ಲಿ ಏನೋ ವೇರಿಯೇಷನ್ಸ್ ಅಂತ ಜಾಸ್ತಿ ಬರಲ್ಲ. ಇನ್ನು ನಿದ್ದೆ ಬರೋವಂಥ ಮಾತ್ರೆಗಳೆಲ್ಲ ನಾವು ಜಾಸ್ತಿ ಸಜೆಸ್ಟ್ ಮಾಡಲ್ಲ. ಅದು ಬಿಟ್ಟರೆ PCOD ಆಗಲಿ ಅಥವಾ ಬೇರೆ ಏನೇ ಕಾಯಿಲೆ ಆಗಲಿ, ಮೆಡಿಸಿನಲ್ಲಿ ರಿಲೇಟೆಡ್ ಮಾತ್ರೆಗಳೇನು ಚೇಂಜ್ ಆಗಲ್ಲ. ಲೈಫ್ ಸ್ಟೈಲ್ ಡೆಫಿನೆಟ್ಲಿ ಅವ್ರಿಗೆ ತುಂಬಾನೇ ಇಂಪಾರ್ಟೆನ್ಸ್ ಇರುತ್ತೆ. ಓಕೆ ಓಕೆ. ಸೊ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ತಾ ಆರೋಗ್ಯವನ್ನ ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ಕಡೆಯಿಂದ ಸಿಂಪಲ್ ಟಿಪ್ಸ್ ಏನಾದರೂ ಇದೆಯಾ? ಆಗಲೇ ಹೇಳಿದ್ರೆ ನೀವು ಫುಡ್ಡಲ್ಲೂ ಕೂಡ ಚೆನ್ನಾಗಿ ತಗೋಬೇಕು, ಎಕ್ಸಸೈಸ್ ಮಾಡಬೇಕು ಅಂತ. ಅದನ್ನ ಬಿಟ್ಟು ಈಗ ಹೆಲ್ತ್ ಇಶ್ಯೂಸ್ ನಂಗೆ ಬರಬಾರ್ದು, ಆಲ್ರೆಡಿ ನಾನು ನೈಟ್ ಶಿಫ್ಟ್ ಕೆಲಸ ಶುರು ಹಚ್ಕೊಂಡಿದ್ದೀನಿ, ಆದರೆ ನಂಗೆ ಹೆಲ್ತ್ ಇಶ್ಯೂಸ್ ಆ ಥರದ್ದು ಬರಬಾರ್ದು ಅಂತ ಅಂದರೆ ಯಾವೆಲ್ಲ ಪ್ರಿಕಾಷನ್ಸ್ ಅನ್ನು ತಗೋಬೇಕು? ಸೊ ಸಿಂಪಲ್ ಟಿಪ್ಸ್ ಏನಾದರೂ ಆಡಿಯನ್ಸಿಗೆ ತಿಳಿಸೋಕೆ. ಸೊ ಒಂದು ಅಂದರೆ ವರ್ಷಕ್ಕೊಂದ್ಸಲ ಅಟ್ಲೀಸ್ಟ್ ರಕ್ತ ಪರೀಕ್ಷೆಗಳನ್ನು ಮಾಡಿಸ್ಕೋಬೇಕು. ನಾನು ಹೇಳ್ದಂಗೆ ಮಧುಮೇಹ, ರಕ್ತದೊತ್ತಡ, ಹೃದಯ ಕಾಯಿಲೆ ಅಥವಾ ಮುಟ್ಟಿನ ರಿಲೇಟೆಡ್ ತೊಂದರೆಗಳು ಅಥವಾ ಮಕ್ಕಳಾಗಕ್ಕೆ ತೊಂದರೆ ಬರೋವಂಥದ್ದು, ಇದಕ್ಕೆಲ್ಲ ರಕ್ತ ಪರೀಕ್ಷೆಗಳು ಇರ್ತವೆ. ಸೊ ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲ ಟೆಸ್ಟ್ ಮಾಡಿಕೊಂಡ್ರೆ ನೀವು ನಿಮಗೆ ಅದು ಕಾಯಿಲೆ ಎಷ್ಟು ಜಾಸ್ತಿ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ಎರಡನೇದು ಒಂದು ನಾನು ಹೇಳ್ದಂಗೆ ಆಹಾರದ್ದು ರಿಲೇಟೆಡ್. ಸೊ ಫುಡ್ ನಿಗದಿತ ಟೈಮಲ್ಲಿ ತಗೋಬೇಕು. ಸಾಯಂಕಾಲದ ಹೊತ್ತು ಅಟ್ಲೀಸ್ಟ್ ಕೆಲಸಕ್ಕೆ ಹೋಗೋ ಮುಂಚೆ ಒಂದು ಗುಡ್ ಫುಡ್ ವಿತ್ ಪ್ರೋಟೀನ್ಸು, ವೆಜಿಟೇಬಲ್ಸ್ ಎಲ್ಲ ತುಂಬಿಕೊಂಡಿರೋವಂಥ ಫುಡ್ ತಿನ್ನಬೇಕು. ಹೋಗೋ ಮುಂಚೆ ನೀವು ಕಾಫಿ, ಟೀ ಅಂಥದ್ದೆಲ್ಲ ಕುಡಿಬೋದು. ಒಂದ್ಸಲ ಕೆಲಸಕ್ಕೆ ಹೋದ್ಮೇಲೆ ಬ್ರೈಟ್ ಲೈಟ್ಸ್ ಇಟ್ಕೋಬೇಕು. ಆಗ ನಿಮಗೆ ರಾತ್ರಿ ಹೊತ್ತು ನೀವು ಎಚ್ಚರ ಇರ್ತೀರ. ಒಂದ್ಸಲ ನೀವು ಕೆಲಸಕ್ಕೆ ಹೋದ್ಮೇಲೆ ಶಾರ್ಟ್ ನ್ಯಾಪ್ ಬೇಕಿದ್ರೆ ನಿಮಗೆಲ್ಲಾದರೂ ತಗೊಳಕ್ಕಾದರೆ ಒಂದು 20 ನಿಮಿಷ ತನಕ ಒಂದು ಶಾರ್ಟ್ ನ್ಯಾಪ್ ತೊಗೋಬೋದು. ಬಟ್ ತುಂಬ ದೊಡ್ಡ ನಿದ್ದೆನೂ ತೊಗೋಬಾರ್ದು. 1 ಗಂಟೆ 1.5 ಗಂಟೆ ತೊಗೊಂಡ್ರೆ ಆಮೇಲೆ ಬೆಳಗ್ಗೆ ನಿದ್ದೆಗೆ ಎಫೆಕ್ಟ್ ಆಗುತ್ತೆ. ನಾನು ಹೇಳ್ದಂಗೆ ಸಿಗರೇಟು, ಧೂಮಪಾನ ಯಾವುದು ಮಾಡಬಾರ್ದು. 12 ಗಂಟೆ 1 ಗಂಟೆ ಆದಮೇಲೆ ಅಟ್ಲೀಸ್ಟ್ ಕಾಫಿ ತಿನ್ನೋದು ಅಥವಾ ಸ್ನ್ಯಾಕ್ಸ್ ಅಥವಾ ಹೆವಿ ಮೀಲ್ಸ್ ತಿನ್ನೋದು ಮಾಡಬಾರ್ದು. ಬೆಳಿಗ್ಗೆ ಹೊತ್ತು ಬಂದ ಮೇಲೆ ಒಂದು ಲೈಟಾಗಿ ಒಂದು ಸ್ನ್ಯಾಕ್ ಏನಾದರೂ ತಿಂದ್ಕೊಂಡು ಆಮೇಲೆ ಪ್ರಿಫರೇಬ್ಲಿ ಏನಂತ ಹೇಳಿದ್ರೆ ನಾವೇನು ಹೇಳ್ತೀವಿ, ಸನ್ ಗ್ಲಾಸಸ್ ಹಾಕ್ಕೋಬೋದು. ಅಂದರೆ ಹೊರಗೆ ನಿಮಗೆ ಇನ್ನೂ ಕತ್ಲೆ ಇದೆ ಅಂತ ಅನಿಸುತ್ತೆ, ನೀವು ನಿದ್ದೆ ಮಾಡೋದಕ್ಕಿಂತ ಒಂದು 2 ಗಂಟೆ ಮುಂಚೆ ಲೈಟ್ ಸ್ವಲ್ಪ ಡಿಮ್ ಮಾಡ್ಕೋಬೋದು. ಸೊ ಅದರಿಂದ ಏನಾಗುತ್ತೆ ಅಂದರೆ ನಮಗೊಂದು ಸಿಗ್ನಲ್ ಸಿಗುತ್ತೆ, ಓಕೆ ಇನ್ನೇನು ನಿದ್ದೆ ಮಾಡೋ ಟೈಮ್ ಬಂತು ಅಂತ ಹೇಳಿ. ಆಮೇಲೆ ನೀವು ಬೆಳಗ್ಗೆ ಹೊತ್ತು ಮಲ್ಕೊಂಡ ಮೇಲೆ ಆದಷ್ಟು ರೂಮೆಲ್ಲ ಕತ್ಲೆ ಇಟ್ಕೋಬೋದು, ಫೋನೆಲ್ಲ ಸ್ವಿಚ್ ಆಫ್ ಮಾಡಿ ಇಟ್ಕೋಬೋದು. ಸೊ ಇದರಿಂದಾಗಿ ಅಟ್ಲೀಸ್ಟ್ ನಿಮಗೆ ಬರೋ ನಿದ್ದೆ ಅಟ್ಲೀಸ್ಟ್ ಒಂದು 7 to 8 hours ಒಳ್ಳೆ ಕ್ವಾಲಿಟಿ ಆಫ್ ಸ್ಲೀಪ್ ಸಿಗುತ್ತೆ. ಬಟ್ ವ್ಯಾಯಾಮ ತುಂಬಾ ಇಂಪಾರ್ಟೆಂಟ್. ಏನಿಲ್ಲ ಅಂದ್ರೂ ಒಂದು 30 ನಿಮಿಷ ವಾರದಲ್ಲಿ ಅಟ್ಲೀಸ್ಟ್ 5 ದಿನ ವಾಕಿಂಗ್ ಹೋಗ್ಬೋದು ಅಥವಾ ಯೋಗ ಮಾಡ್ಬೋದು, ಏನಾದರೂ ಪರವಾಗಿಲ್ಲ. ಪ್ರಾಣಾಯಾಮ ಮಾಡೋದು ಅಥವಾ ಮೆಡಿಟೇಷನ್ ಮಾಡೋದು, ಇದೆಲ್ಲ ಮಾನಸಿಕ ರೋಗಕ್ಕೆ ಅಥವಾ ಖಿನ್ನತೆ ಇಂಥದ್ದಕ್ಕೆಲ್ಲ ಒಳಗಾಗೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ ಡಾಕ್ಟರ್, ಹಾಗಿದ್ರೆ ಈ ನಿದ್ದೆ ಕಡಿಮೆ ಆಗಿ ಅಥವಾ ನೈಟ್ ಶಿಫ್ಟ್ನಿಂದಾಗಿ ಉಂಟಾಗುವಂಥ ಈ ಹೆಲ್ತ್ ಇಶ್ಯೂಸ್ ಏನಿದೆ ಅಥವಾ ಈ ಒಂದು ಹಾರ್ಮೋನಲ್ ಇಶ್ಯೂಸ್ ಏನಿದೆ, ಅದನ್ನ ನಿದ್ದೆ ಮಾಡಿನೇ ರಿವರ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಅಂದರೆ ಓಕೆ ನನ್ನ ಕೆಲಸನೇ ಬಿಟ್ಟೆ ಅಥವಾ ನನ್ನ ಹೆಲ್ತ್ ನನಗೆ ಮುಖ್ಯ ಅಂತ ಹೇಳಿಬಿಟ್ಟು ರಾತ್ರಿ ನಿದ್ದೆನೆ ಮಾಡೋಕ್ಕೆ ಶುರು ಮಾಡಿದ್ರೆ ಆಸ್ಪತ್ರೆಗೆ ಹೋಗ್ದೇನೆ ಬರೀ ನಿದ್ದೆಯಿಂದ ಆರಂಭ ಆಗಿರೋ ಸಮಸ್ಯೆನ ನಿದ್ದೆ ಮಾಡಿನೇ ಕಂಪ್ಲೀಟ್ ರಿವರ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಅದು ಅರ್ಲಿ ಸ್ಟೇಜಸ್ಸಲ್ಲಿ ಇದ್ದರೆ ಡೆಫಿನೆಟ್ ಆಗಿ ಅವರಿಗೆ ಈಗ ಖಿನ್ನತೆ ಬಂದಿದೆ ಅಥವಾ ಏನೇ ಇದ್ರು ತುಂಬ ಅರ್ಲಿ ಸ್ಟೇಜಸ್ಸಲ್ಲಿದ್ದರೆ ಡೆಫಿನೆಟ್ ಆಗಿ ಅದು ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಓಕೆ ಓಕೆ. ಒಂದು ಕಡೆಯಿಂದ ನಿದ್ದೆ ಜಾಸ್ತಿ ಮಾಡ್ತಾ ಇಲ್ಲ, ರಾತ್ರಿ ನಿದ್ದೆಗೆಡ್ತಾ ಇದ್ದೀವಿ, ಅದ್ರ ಜೊತೆಗೆ ಆಫೀಸ್ ಇದ್ದು ಸ್ಟ್ರೆಸ್ಸು, ಅದ್ರ ಜೊತೆಗೆ ಮನೆಯ ಕಂಡೀಷನ್ ಕೆಲವೊಂದು ಸತಿ ಎಫೆಕ್ಟ್ ಆಗುತ್ತೆ. ಸೊ ಸುತ್ತಮುತ್ತಲಿರುವಂಥ ಕೆಲವೊಂದಿಷ್ಟು ಆ ಫ್ಯಾಕ್ಟರ್ಸ್ಗಳೇನಿದೆ ಅದು ಮಹಿಳೆಯ ಮಾನಸಿಕ ಸ್ಥಿತಿ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ? ಡೆಫಿನೆಟ್ ಆಗಿ ಅಂದರೆ ಎಲ್ಲಕ್ಕಿಂತ ಜಾಸ್ತಿ ಪ್ರೆಷರ್ ಅಥವಾ ಒತ್ತಡ ಬೀಳೋದೇ ಹೆಂಗಸರ ಮೇಲೆ. ಫ್ಯಾಮಿಲಿ ಇರುತ್ತೆ, ಮಕ್ಕಳಿರುತ್ತೆ, ಅದ್ರ ಜೊತೆ ಅವರಿಗೆ ಕೆಲಸದ್ದು ಪ್ರೆಷರ್ ಇರುತ್ತೆ. ಸೊ ನಾವು ನೋಡ್ದಂಗೆ ನಾನೀಗ 10 ಜನರಿಗೆ ಮಾತಾಡಿದ್ರೆ ಏನಿಲ್ಲ ಅಂದ್ರೆ ಒಂದು 5 ಜನಕ್ಕೆ ಮಾನಸಿಕ ಅಥವಾ ತೊಂದರೆಗಳಿರುತ್ತೆ ಅಥವಾ ಖಿನ್ನತೆ ಇರುತ್ತೆ, ಹೇಳ್ಕೊಳ್ಳಲ್ಲ ಅಷ್ಟೇ. ಹಾಂ, ಸೊ ಸ್ಟ್ರೆಸ್ ರಿಲೇಟೆಡ್ ಇಸ್ ಡೆಫಿನೆಟ್ಲಿ ಮೋರ್. ಅದು ನೈಟ್ ಶಿಫ್ಟ್ಸ್ ಮಾಡೋಲ್ಲಿ ಇನ್ನೂ ಜಾಸ್ತಿ. ಓಕೆ ಓಕೆ. ಸೊ ಮಹಿಳೆಯರಲ್ಲಿ ಹೆಚ್ಚಾಗ್ತಾ ಇರುವಂಥ ಈ ಸಮಸ್ಯೆ ಬಗ್ಗೆ ಕಂಪನಿಗಳು ಏನಾದರೂ ಒಂದು ಕ್ರಮವನ್ನು ತೆಗೆದುಕೊಳ್ಬಹುದಾ? ಆ ಥರ ನಿಮ್ಗೆ ಅನಿಸುತ್ತಾ ಡಾಕ್ಟರ್, ಹೇಗೆ ಅಂತ? ಮಹಿಳೆಯರಿಗೆ
ಈ ಥರದ್ದಕ್ಕೆ ಸಪೋರ್ಟಿವ್ ಟೀಮ್ ಅಂತ ಇಟ್ಕೋಬೋದು. ಅಂದರೆ ಕೌನ್ಸಿಲಿಂಗ್ ಸೆಷನ್ಸ್ ಅಂತ ಇರುತ್ತೆ, ಈಗ ಸ್ಕೂಲ್ಗಳಲ್ಲಾಗಲಿ ಅಥವಾ ಕಾಲೇಜ್ಗಳಲ್ಲಾಗಲಿ ಇರುತ್ತೆ. ಏನಾದರೂ ಮಾನಸಿಕ ತೊಂದರೆ ಅಥವಾ ಖಿನ್ನತೆ ಏನಾದರೂ ಇದ್ದರೆ ಅವರು ಬಂದು ಮಾತಾಡ್ಕೋಬೋದು. ಅಂಥದ್ದು ಒಂದು ಸಪೋರ್ಟ್ ಟೀಮ್ ಅಂತ ಇಟ್ಕೋಬೋದು ಕಂಪನಿಗಳಾಗಲಿ ಏನೇ ಆಗಲಿ. ಸೊ ಆ ಥರ ಅವರಿಗೆ ಓಪನ್ ಅಪ್ ಆಗಿ ಹೇಳೋಕ್ಕಾಗತ್ತೆ. ಓಕೆ ಓಕೆ ಡಾಕ್ಟರ್, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಸೊ ಮಹಿಳೆಯರ ಆರೋಗ್ಯ, ಅದರ ಜೊತೆಗೆ ಸ್ಲೀಪಲ್ಲಾಗುವಂಥ ಪ್ರಾಬ್ಲಮ್ಸ್, ಹಾರ್ಮೋನ್ ವೇರಿಯೇಷನ್ಸ್, ಸೊ ಎಲ್ಲವನ್ನ ಬ್ಯಾಲೆನ್ಸ್ ಮಾಡೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಓಕೆ, ಸೊ ರಾತ್ರಿ ಕೆಲಸ ಮಾಡೋದ್ರಿಂದ ಡೆಫಿನೆಟ್ ಆಗಿ ನಮ್ಮ ದೇಹದಲ್ಲಿ ಬೇರೆ ಬೇರೆ ಥರ ಪರಿಣಾಮಗಳು ಬೀರುತ್ತೆ. ನಾನು ಹೇಳ್ದಂಗೆ ಇದು BP, ಶುಗರ್ ಆಗಲಿ ಅಥವಾ ಹೆಂಗಸರಲ್ಲಿ ಮುಟ್ಟಿಂದು ಅಥವಾ ಪ್ರೆಗ್ನೆನ್ಸಿ ರಿಲೇಟೆಡ್ ಪ್ರಾಬ್ಲಮ್, ಸುಮಾರು ಥರ ಪ್ರಭಾವಗಳು ಬೀರುತ್ತೆ. ಬಟ್ ನಾವು ಅದನ್ನು ಚೆನ್ನಾಗಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಡೈಲಿ ರುಟೀನ್ ಅಂತ ಹೇಳಿ ಫಾಲೋ ಮಾಡಬೇಕು. ಆ ಥರ ಮಾಡಿದ್ರೆ ನಮಗೆ ಮುಂದಕ್ಕೆ ಸಮಸ್ಯೆಗಳು ಸ್ವಲ್ಪ ಕಮ್ಮಿ ಕಾಣುತ್ತೆ. ಮತ್ತು ವರ್ಷಕ್ಕೂ ನೀವು ಡಾಕ್ಟರ್ ಹತ್ರ ಹೋಗಿ ಒಂದು ರಕ್ತ ಪರೀಕ್ಷೆಗಳೆಲ್ಲ ಮಾಡಿಕೊಂಡು ನಮ್ಮ ಆರೋಗ್ಯದ ಮೇಲೆ ನಾವು ಗಮನ ಇಟ್ಕೋಬೇಕು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿದ್ದೆ ಯಾಕೆ ಅಷ್ಟು ಮುಖ್ಯ ಆಗುತ್ತೆ ನಮ್ಮ ಆರೋಗ್ಯಕ್ಕೆ, ಅದರಲ್ಲೂ ಕೂಡ ನೈಟ್ ಶಿಫ್ಟ್ ಮಾಡೋದ್ರಿಂದ ಅಥವಾ ಇನ್ಯಾವುದೋ ಕಾರಣಕ್ಕೋಸ್ಕರ ನಾವು ನಿದ್ದೆಗೆಡೋದ್ರಿಂದಾಗಿ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಮಹಿಳೆಯರಲ್ಲಿ ಬರೋದಕ್ಕೆ ಆರಂಭ ಆಗುತ್ತೆ, ಇದನ್ನು ಯಾವ ರೀತಿಯಾಗಿ ಪ್ರಿವೆಂಟ್ ಮಾಡಬಹುದು, ನಮ್ಮ ಹೆಲ್ತನ್ನು ನಾವು ಯಾವ ರೀತಿಯಾಗಿ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ನಿದ್ದೆ ನಮ್ಮ ಆರೋಗ್ಯಕ್ಕೆ ಮುಖ್ಯ ಆಗುತ್ತೆ, ಅದು ಬಿಟ್ಟಾಗ ಅಥವಾ ರಾತ್ರಿ ನಿದ್ದೆ ಹಗಲಿಗಿಂತ ಯಾಕೆ ಅಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಅದರ ಜೊತೆಗೆ ನಮ್ಮ ಬಯೋಲಾಜಿಕಲ್ ಕ್ಲಾಕ್ ಅಂತ ಹೇಳಿದರೆ ಏನು, ನಮ್ಮ ದೇಹದಲ್ಲಿರುವಂಥ ಒಂದು ಗಡಿಯಾರವನ್ನು ನಾವು ಮೇಂಟೈನ್ ಮಾಡೋದು ಯಾಕೆ ಅಷ್ಟು ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.